ನಿಮಿಷ ನಾನು ವೇಟ್ ಮಾಡ್ತಾಯಿದ್ದೀನಿ, ವೇಟ್ ಮಾಡೋದು. ಒಂದು ಕೆಲಸ ಮಾಡ್ತೀಯಾ, ಎಲ್ಲ ಲಾಕ್ ಡೋರು ಒಳಗಡೆಯಿಂದ ರೈಟ್ ಸೈಡ್ದು ಇದಿದೆ ನೋಡು, ಡ್ರೈವರ್ ಸೀಟ್ನಲ್ಲಿ ಕಂಟ್ರೋಲ್ ಇದೆ.
ಶ್ರೀಮತಿ ರಮಾ ಅವರು ಅತ್ಯದ್ಭುತವಾದ ಪ್ರಾರ್ಥನೆ ಮಾಡಿ ಭಗವಂತನಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಇವತ್ತು ಶ್ರೀ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಅಂಗವಾಗಿ ನಡೆಯುವಂತಹ ಸಾಪ್ತಾಹಿಕ ಜ್ಞಾನಯಜ್ಞದ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದ ಮುಖ್ಯ ಉದ್ದೇಶ ಈ 7 ದಿನಗಳ ಕಾಲದಲ್ಲಿ ನಡೆದಂತಹ ಏನೆಲ್ಲ ರಾಯರ ಸೇವಾರೂಪವಾದ ಕರ್ಮಗಳು, ರಾಯರು ನಮ್ಮ ಒಳಗೆ ನಿಮ್ಮ ಒಳಗೆ ನಿಂತು ಶಕ್ತಿ ಕೊಟ್ಟು ತನುಮನ ಧನದಿಂದ ಏನೆಲ್ಲ ಸೇವೆಯನ್ನು ಮಾಡಿಸಿಕೊಂಡಿದ್ದಾರೆ, ಇದನ್ನು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಪರ್ವಕಾಲ ಈ ಸಮಾರೋಪ ಸಮಾರಂಭ. ಇದರ ಜೊತೆಗೆ ಸಂಗಮ ಅಂದರೆ ಈ ದಿನ ಮಂತ್ರಾಲಯ ಪ್ರಭುಗಳಿಗೆ ಅತ್ಯಂತ ಪ್ರಿಯರಾದ ಆ ಪೀಠದಲ್ಲಿಯೇ ವಿರಾಜಮಾನರಾಗಿ ಅನೇಕ ವರ್ಷಗಳ ಕಾಲ ಆ ಸಿಂಹಾಸನವನ್ನ ವೇದಾಂತ ಸಾಮ್ರಾಜ್ಯವನ್ನ ಆಳಿದಂತಹ ಪ್ರಾತಸ್ಮರಣೀಯರಾದಂತಹ ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಕೂಡ ಇವತ್ತು ಒದಗಿ ಬಂದಿದೆ. ಇಂತಹ ಪರ್ವಕಾಲದಲ್ಲಿ ನೀವು ಎಲ್ಲರೂ ಸೇರಿ ಮಾಡಿದಂತಹ ಸಕಲ ಕರ್ಮಗಳನ್ನು ಮಂತ್ರಾಲಯ ಪ್ರಭುಗಳ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡುವಂತಹ ಒಂದು ಪರ್ವಕಾಲ. ನಾವೆಲ್ಲ ಅರ್ಪಣೆ ಮಾಡಿದ್ರೆ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ನಾವು ಯಾರಿಗೆ ಏನಾದರೂ ಕೊಡಬೇಕಾದ್ರೆ ಆ ಪರಿಚಯದವರು ಕೊಟ್ಟಾಗ ಅದನ್ನು ಆದರದಿಂದ ಸ್ವೀಕಾರ ಮಾಡ್ತಾರೆ. ಪರಿಚಯದವರು ಅಂದರೆ ನಿಜವಾಗಿ ಅದೇ ಪೀಠದಲ್ಲಿ, ಯಾವ ಪೀಠದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಮೂಲ ರಾಮನ ಅರ್ಚನೆಯನ್ನು ಮಾಡಿದ್ದಾರೋ ಅದೇ ಪೀಠದಲ್ಲಿ ವಿರಾಜಮಾನರಾಗಿ ಅನೇಕ ವರ್ಷಗಳ ಕಾಲ ರಾಮಚಂದ್ರ ದೇವರ ಆರಾಧನೆಯನ್ನು ಮಾಡಿದಂತಹ ಪರಮ ಪೂಜ್ಯ ಮಹಾಸ್ವಾಮಿಗಳವರು ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಿಜವಾಗಿಯೂ ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅಂದರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಿಂದ ಮಂತ್ರಾಲಯ ಪ್ರಭುಗಳನ್ನ, ಅವರ ಗುರುಗಳಾದಂತಹ ವಿಜಯೇಂದ್ರರನ್ನ, ಅವರ ಗುರುಗಳಾದಂತಹ ವ್ಯಾಸತೀರ್ಥ ಮಹಾಸ್ವಾಮಿಗಳನ್ನ, ಅವರ ಗುರುಗಳಾದ ಜಯತೀರ್ಥರನ್ನ, ಮಧ್ವ ಮಹಾ ಗುರುಗಳನ್ನ ಎಲ್ಲರನ್ನೂ ಕೂಡ ವಿದ್ಯೆಯ ರೂಪದಲ್ಲಿ ಹೃದಯದಲ್ಲಿ ಧಾರಣೆ ಮಾಡಿದಂತಹ ಸನ್ಯಾಸಿಗಳು ನಮ್ಮ ಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಎಲ್ಲರ ಮನೆ ಮಾತು ಅವರು ಈಗಿನ ಕಾಲದ ಶುಕಾಚಾರ್ಯರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಎಂತಹ ದೊಡ್ಡ ದೊಡ್ಡ ವಿದ್ವಾಂಸರ ಬಾಯಲ್ಲಿಯೂ ಕೂಡ ಅವರ ಬಗ್ಗೆ ಕೇಳುವಾಗ ಮುಕ್ತ ಕಂಠದಿಂದ ಅವರ ಪಾಠ ಪ್ರವಚನವನ್ನ ಕೊಂಡಾಡ್ತಾ ಇದ್ದಾರೆ. ಅಂತಹ ಪೂಜ್ಯ ಸ್ವಾಮಿಗಳವರು ಚಾತುರ್ಮಾಸ್ಯಕ್ಕೆ ಈ ಊರಿನಲ್ಲಿ ಕೂತದ್ದೇ ನಮ್ಮ ಸೌಭಾಗ್ಯ. ಕೂತದ್ದು ಸೌಭಾಗ್ಯ, ಇಲ್ಲಿಗೆ ಬರಲಿಕ್ಕೆ ಒಪ್ಪಿದ್ದು ಇನ್ನೂ ಸೌಭಾಗ್ಯ. ಅಂತಹವರ ಕೈಯಲ್ಲಿ ನಾವು ಮಾಡಿದ ಎಲ್ಲ ಕರ್ಮಗಳನ್ನ ಅರ್ಪಣೆ ಮಾಡಿ, ಸ್ವಾಮಿ ತಾವು ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿಯಾದ ಹರಿವಾಯುಗಳಿಗೆ ಅರ್ಪಣೆ ಮಾಡಿ ಅಂತ ಕೊಟ್ಟಾಗ ಅವರು ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಸೂಕ್ತ ವ್ಯಕ್ತಿಗಳಾದ ಕಾರಣ ಪೂಜ್ಯ ಶ್ರೀಪಾದಂಗಳವರು ಶ್ರೀಮಠದ ಆಹ್ವಾನವನ್ನು ಮನ್ನಿಸಿ ಈ ದಿನ ಈ ದಿವ್ಯ ಪರಿಮಳ ಮಂಟಪಕ್ಕೆ ವೇದಿಕೆಗೆ ಆಗಮಿಸಿದ್ದಾರೆ. ಪೂಜ್ಯ ಮಹಾಸ್ವಾಮಿಗಳಿಗೆ ಶ್ರೀಮಠದ ಕಾರ್ಯಕಾರ್ಯ ಸಮಿತಿ ಪರವಾಗಿ ಹಾಗೂ ಎಲ್ಲ ಶ್ರೋತೃವರ್ಗದ ಪರವಾಗಿ ವೈಯಕ್ತಿಕವಾಗಿಯೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುತ್ತಾ ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅಂತೆಯೇ ಈ ಒಂದು ಪರ್ವಕಾಲದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಸ್ಥಾನವನ್ನು ಪಡೆದು ವಿಶೇಷವಾದ ಸೇವೆಯನ್ನ ಮಾಡಿದಂತಹ ಗಣ್ಯರಿಗೆ, ಮಾನನೀಯರಿಗೆ ಸನ್ಮಾನವನ್ನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಶ್ರೀಮಠ ಆಯೋಜನೆ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಇದೊಂದು ಈ ಬೆಂಗಳೂರಿನಲ್ಲಿ, ಯಾಕೆ ಇಷ್ಟೇ ಕರ್ನಾಟಕದಲ್ಲಿ ನೋಡೋದಾದ್ರೆ ಇದೊಂದು ಹೊಸ ಒಂದು ದಾಖಲೆ ಅಂತ ಹೇಳಬಹುದು. ಶ್ರೀಮಠದ ಅರ್ಚಕರಾಗಿರ್ತಕ್ಕಂಥ ನಮ್ಮ ದೀನೇಂದ್ರಾಚಾರ್ಯರು ಅವರು ಇವತ್ತು ಸನ್ಮಾನಿತರಾಗ್ತಾ ಇದ್ದಾರೆ. ಅವರ ಒಟ್ಟಿಗೆ ಇವತ್ತು ಇನ್ನೊಬ್ಬರು ಸನ್ಮಾನಿತರಾಗ್ಲಿಕ್ಕೆ ಇರ್ತಕ್ಕಂಥವರು ಇದೇ ನಮ್ಮ ಕಾಲೋನಿಯ ರಮಾದೇವಿಯವರು, ಸುಪ್ರಸಿದ್ಧ ಗಾಯಕಿ ಅವರು. ಮತ್ತೆ ಅದರಂತೆ ನಾಡಿನ ಶ್ರೇಷ್ಠ ವಿಜ್ಞಾನಿಗಳ ಸಾಲಿನಲ್ಲಿ ನಿಲ್ಲುವಂತಹ
ರಘೋತ್ತಮ ರಾಯರನ್ನು ಕೂಡ ಶ್ರೀಮಠ ಇವತ್ತು ಸನ್ಮಾನ ಮಾಡಲಿಕ್ಕಿದೆ. ಇವತ್ತು ಸನ್ಮಾನ ಮಾಡಿಸಿಕೊಳ್ಳುವಂತಹ ಆ 3 ಗಣ್ಯ ವ್ಯಕ್ತಿಗಳಿಗೂ ಕೂಡ ಈ ವೇದಿಕೆಗೆ ನಾನು ತುಂಬ ಹೃದಯದಿಂದ ಅಭಿಮಾನ ಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಅಂತೆಯೇ ಮಾಡುವ ಎಲ್ಲ ಕಾರ್ಯಕ್ರಮಗಳಿಗೆ ಶ್ರೋತೃ ವರ್ಗ ಬಹಳ ಮುಖ್ಯ. ನಾವು ಸನ್ಮಾನ ಮಾಡಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಪಾಠ ಪ್ರವಚನ ಮಾಡಿದಾಗಿಯೂ ಕೂಡ ಕೇಳುವ ಜನ ನೋಡುವ ಜನ ಇಲ್ಲ ಅಂತಾದ್ರೆ ಸಭೆಗೆ ಒಂದು ಕಳೆ ಬರೋದೇ ಇಲ್ಲ. ಆ ಸಭೆಯನ್ನ ಶೋಭಾಯಮಾನವಾಗಿ ಮಾಡುವಂತಹ ನಿಮ್ಮಂತಹ ಶ್ರೋತೃ ವರ್ಗ, ಸಜ್ಜನ ಗುರುರಾಜರ ಭಕ್ತರು ನೀವೆಲ್ಲ ಏನು ಬಂದು ಸೇರಿದ್ದೀರಿ, ಮಠದ ಎಲ್ಲ ಕಾರ್ಯಕ್ರಮಕ್ಕೆ ಯಾವ ಬಗೆಯ ಒಂದು ಕಳೆಯನ್ನು ತಂದುಕೊಟ್ಟಿದ್ದೀರಿ ಅಂತ ಶ್ರೋತೃ ವರ್ಗ ನಿಮ್ಮೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ವೈಯಕ್ತಿಕವಾಗಿಯೂ ಕೂಡ ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ. ಇವತ್ತು ಸನ್ಮಾನಗೊಳ್ಳಲಿರುವಂತಹ ಗಣ್ಯರು ವೇದಿಕೆಯ ಮೇಲೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿ. ಶ್ರೀಮಠ ಇವತ್ತು ಸನ್ಮಾನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಮಂತ್ರಾಲಯ ಪ್ರಭುಗಳು ಅವರ ಮನಸ್ಸಿನಲ್ಲಿ ಯಾರ್ಯಾರಿಗೋ ನೀವು ಸನ್ಮಾನ ಮಾಡ್ತೀರಿ, ನಿತ್ಯದಲ್ಲಿ ನನ್ನನ್ನು ಸನ್ಮಾನಿಸುವವರನ್ನ ನೀವು ಸನ್ಮಾನ ಮಾಡಲಿಲ್ಲ ಅನ್ನುವ ಒಂದು ಕೊರತೆ ಇತ್ತೇನೋ. ಆ 13 ಜನರ ತಲೆಯಲ್ಲಿಯೂ ಕೂಡ ಧೀರೇಂದ್ರಾಚಾರ್ಯರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಬಂದದ್ದೇ ನಿಜವಾಗಿಯೂ ಒಂದು ಐತಿಹಾಸಿಕವಾದ ಒಂದು ಪ್ರಸಂಗ ಅಂತ ಅನ್ಕೊಳ್ಬಹುದು. ನಂಗೆ ತಿಳಿದ ಹಾಗೆ ಏನೋ ಗೌರ್ಮೆಂಟ್ ಎಂಪ್ಲಾಯೀಸು 35 ವರ್ಷ 40 ವರ್ಷ ಮಾಡ್ತಾರೆ. ಅದು ಪ್ರತಿ ವರ್ಷ ಇನ್ಕ್ರಿಮೆಂಟ್ ಕೊಟ್ಟರೆ ಮಾತ್ರ ಅವರು ಮಾಡೋರಿಗೆಲ್ಲ ಮುಂದಿನ ಸಂಬಳದ್ದೇ ಯೋಚನೆ ಇರುತ್ತೆ. ಆದರೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ಇದು ರಾಯರ ಸೇವಾ ಅನ್ನುವ ಭಾವನೆಯಿಂದ ಮಾಡಿ ಈಗಾಗಲೇ ಅವರ ಒಂದು 40 ವರ್ಷಗಳಷ್ಟು ಕಾಲ ರಾಯರನ್ನು ಮುಟ್ಟಿ ಪೂಜೆ ಮಾಡಿದ್ದಾರೆ. ನಿಜವಾಗಿಯೂ ನಾವು ಪೂಜೆ ಮಾಡೋದು ಅಲ್ಲೇ ಅಲ್ಲ, ಅವರು ನಮ್ಮನ್ನು ಇಟ್ಕೊಳ್ಳೋದು. ನಮ್ಗೆ ಎಲ್ಲಿವರೆಗೂ ಪುಣ್ಯ ಇರುತ್ತೆ ಅವರು ತಮ್ಮ ಹತ್ರ ನಮ್ಮನ್ನು ಇಟ್ಕೊಂಡಿರ್ತಾರೆ. ನಮ್ಮ ಪುಣ್ಯದ ಬ್ಯಾಲೆನ್ಸ್ ಕಡಿಮೆ ಆಯಿತು ಅಂದ್ರೆ ಪಕ್ಕಕ್ಕೆ ಸರಿ ಅಂತ, ಅಲ್ಲಿವರೆಗೂ ನಾವು ಮಾಡಿದ್ದೆಲ್ಲ ಸರಿ. ಯಾವಾಗ ನಮ್ಮ ಪುಣ್ಯದ ಬ್ಯಾಲೆನ್ಸ್ ಕಡಿಮೆ ಆಯಿತೋ ನೀನು ಪಕ್ಕಕ್ಕೆ ಸರಿ ಅಂತಾರೆ. ಹಾಗೆ ಸರಿ ಅಂದೆ ಈ ಮಾಡಿದ್ದನ್ನೆಲ್ಲ ಸರಿ ಅಂತ 40 ವರ್ಷಗಳಿಗಿಂತಲೂ ದೀರ್ಘಕಾಲದ ಸೇವೆಯನ್ನ ಆಚಾರ್ಯರಿಗೆ ರಾಯರು ಕೊಟ್ಟಿದ್ದಾರೆ ಅಂದ್ರೆ ಅದೇ ಒಂದು ಸಾರ್ಥಕ ಜೀವನ. ಮನೆಯಲ್ಲಿ ಸಾಲಿಗ್ರಾಮ ಪೂಜೆ, ಮನೆಯಲ್ಲೇ ಬ್ರಹ್ಮಯಜ್ಞ, ಮನೆಯಲ್ಲಿಯೇ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿದರೆ ಅದಕ್ಕೆ ಫಲ ಹೇಳ್ತಾರೆ. ಅನಂತಂ ವಿಷ್ಣು ಸನ್ನಿಧವು ಅಂತ ರಾಯರ ಸನ್ನಿಧಾನದಲ್ಲಿ ಮಾಡಿದ್ರೆ ಅದಕ್ಕೆ ತುಂಬಾ ಫಲ ಹೇಳ್ತಾ ಇದ್ದಾರೆ. ಅಂತಹ ರಾಯರ ಸನ್ನಿಧಾನದಲ್ಲಿ ನಿತ್ಯ ಅವರು ದೇವರ ಪೂಜೆಯನ್ನ, ಅದು ಮಠ ನಮ್ಮ NR ಕಾಲೋನಿ ಮಠ ಇಡೀ ಬೆಂಗಳೂರಿನಲ್ಲೇ ಪ್ರಸಿದ್ಧ. ಯಾವುದಕ್ಕಂದ್ರೆ ಟೈಮ್ಗೆ, ಟೈಮ್ ಅಂದ್ರೆ ಟೈಮ್. ಅದೇನಾದ್ರು ಒಂದು 10 ನಿಮಿಷ ಲೇಟ್ ಆದ್ರೆ ಮುಗಿದೇ ಹೋಗ್ಬಿಡುತ್ತೆ. ಆ ಕಾಲಶ್ಚ ನಾರಾಯಣ, ಕಾಲದ ಬಗ್ಗೆ ಆ ಎಚ್ಚರಿಕೆಯಿಂದ, ಕಾಲ ಅಂದ್ರೆ ಭಗವಂತ ಅಂತ ತಿಳಿದು ಕಾಲಕ್ಕೆ ಸರಿಯಾಗಿ ಪೂಜೆ ಮಾಡೋದರಲ್ಲಿ ಶಿಸ್ತು ಧೀರೇಂದ್ರಾಚಾರ್ಯರು ಮತ್ತೊಬ್ಬರಿಲ್ಲ. ನಾನು ಕೆಲವು ದಿನ ಅವ್ರ ಜೊತೆಗಿದ್ದೆ. ಬಹಳ ಆಶ್ಚರ್ಯ ಅಂದ್ರೆ ಗರ್ಭಗುಡಿಯ ಒಳಗಿನ ಯಾವ ಪಾತ್ರೆ ಅದು ಯಾವ ಪ್ಲೇಸಲ್ಲಿ ಇರುತ್ತೋ ಅದೇ ಪ್ಲೇಸಲ್ಲೇ ಇರಬೇಕು. ರಾತ್ರಿ ಹೋಗುವಾಗ ಬೀರು ಭಾಗ ತೆಗೆದು ಯಾವ್ಯಾವ್ದು ಎಲ್ಲೆಲ್ಲಿದೆಯೋ ರಾಯರನ್ನ ನೋಡಿ ಬಿಟ್ಟರೆ ಬಿಡಿ, ಆದ್ರೆ ಒಳಗದೆಲ್ಲ ಇದೆಯಾ ನೋಡಿಯೇ ಮನೆಗೆ ಹೋಗ್ಬೇಕು. ಇಲ್ಲದೆ ಇದ್ರೆ ನಿದ್ದೆನೇ ಬರೋದು. ಅಷ್ಟು ಜವಾಬ್ದಾರಿಯಿಂದ ನಾವು ನಮ್ಮ ಮನೆಯ ಬೆಲೆ ಬಾಳುವ ವಸ್ತುವನ್ನಾದರೂ ಕಳಿಬಹುದು, ಆದರೆ ರಾಯರ ವಸ್ತು ಅಂತಂದ್ರೆ ಅಷ್ಟು ಜವಾಬ್ದಾರಿಯಿಂದ ನೋಡಿಕೊಂಡವರು. ಮತ್ತು ಇಲ್ಲಿ ಬರುವ ಎಲ್ಲ ಪುಟ್ಟ ಮಕ್ಕಳಿಗೆ ಆಚಾರ್ಯರಂದ್ರೆ ಭಾರಿ ಪ್ರೀತಿ. ಅವರ ಅಪ್ಪನ ಹತ್ರ ಅಷ್ಟು ಸಲಿಗೆಯಿಂದ ಇರ್ತಾರೋ, ಅಮ್ಮನ ಹತ್ರ ಸಲಿಗೆಯಿಂದ ಇರ್ತಾರೋ ಗೊತ್ತಿಲ್ಲ. ಆಚಾರ್ಯನ ಕಂಡ್ರೆ ಅವ್ರ ತಾತನ್ನು ಅವರ ಅಪ್ಪನ್ನು ಕಂಡ ಹಾಗೆ ಸೀದಾ ಆಚಾರ್ಯರು ಅಷ್ಟೇ. ಅವರು ಯಾವ ಮಕ್ಕಳನ್ನು ಮಾತಾಡಿಸುವಾಗಲೂ ಕೂಡ ತಮ್ಮ ಮನೆಯ ಮೊಮ್ಮಗನನ್ನ ಮಾತಾಡಿಸುವಂತೆ, ಮಗನನ್ನೇ ಮಾತಾಡಿಸುವಷ್ಟು ಆ ಪ್ರೀತಿಯಿಂದ ಮಾತಾಡಿಸುವಂಥದ್ದು. ನಿಮಗೆಲ್ಲ ಗೊತ್ತಿದೆ
ಯಾವುದೇ ಒಂದು ದೇವಸ್ಥಾನ ನಡೆಯೋದು ಯಾವುದೇ ಅಧಿಕಾರಿಗಳು ಮಾತ್ರದಿಂದ ಅಲ್ಲ, ಅಲ್ಲಿರುವಂತಹ ಅರ್ಚಕರ ಪೂಜಾ, ಅವರ ಮಾತಾಡುವ ಕ್ರಮ, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಬೆಂಗಳೂರು ಕಾಲೋನಿಯ ಎಲ್ಲ ಮಠದ ಅರ್ಚಕರಿಗೆ ಈ ಮಾಡಲ್ ಹೌಸ್ ರಾಯರ ಮಠದ ಅರ್ಚಕರು ಮಾಡಲ್ ಆಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇನ್ನೊಂದು ಆಶ್ಚರ್ಯ ಅವ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ, ನಮ್ಮ ಮಠದಲ್ಲಿ 2 ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ಸೆಲೆಕ್ಷನ್ ಎಲ್ಲ ಆಗುತ್ತೆ. ಎಲೆಕ್ಷನ್ ಸೆಲೆಕ್ಷನ್ ಆದಾಗ ಬರೋರೆಲ್ಲ ಡಿಫರೆಂಟ್ ಮೆಂಟಾಲಿಟಿ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಆಗ ಈಗಿರೋರು ಒಳ್ಳೆ ಇರೋರೆ, ಹಿಂದಿದ್ದವರು ಒಳ್ಳೆಯವರೇ, ನಾವು ಸ್ವಲ್ಪ ಕೆಟ್ಟಿರ್ತೀವಿ, ಆಗಾಗ ಅಷ್ಟನ್ನು ಬಿಡ್ಬೇಕು. ಆದ್ರೆ ಯಾರು ಏನಂದ್ರು ಕೂಡ ಕೇವಲ ರಾಯರ ಕಡೆ ಮುಖ ಇಟ್ಟು ಬರೋರೆಲ್ಲ ಬರ್ಲಿ. ನೋಡಿ, ಯಾವಾಗ್ಲೂ ಜನ ಚೇಂಜ್ ಆಗ್ತಿದ್ರು. ಧೀರೇಂದ್ರಾಚಾರ್ಯರು ನಿಜವಾಗಿಯೂ ಎಷ್ಟೋ ವರ್ಷ ಬಿಟ್ಟು, ಯಾಕೆ ಬಿಟ್ಟಿಲ್ಲ ಅಂದ್ರೆ ಅವರು ರಾಯರ ಮುಖ ನೋಡ್ಕೊಂಡೇ ಇದ್ದಾರೆ. ಬರೋರೆಲ್ಲ ಚೇಂಜ್ ಆಗ್ತಾ ಇದ್ದಾರೆ, ಆದ್ರೆ ಒಬ್ರು ಮಾತ್ರ ಚೇಂಜ್ ಆಗ್ಲಿಲ್ಲ. ಅದ್ಯಾರಂದ್ರೆ ಬೃಂದಾವನದೊಳಗಿರೋ ರಾಯರು, ಅವರೊಬ್ರು ಚೇಂಜ್ ಆಗ್ಲಿಲ್ಲ ಅಂತ ಅವರ ಒಂದು ಆಶೀರ್ವಾದ ಬಲದಿಂದ ಇಷ್ಟು ದೀರ್ಘಕಾಲದ ಸೇವೆಯನ್ನ ಆಚಾರ್ಯರೇನ್ ಮಾಡಿದ್ದಾರೆ. ಅವರು ಯಾವಾಗಲೂ ಹೇಳೋರು, ನಿಜವಾಗಿಯೂ ನಮಗೆ ಬೇರೆ ಕಡೆ ಕೆಲಸ ಮಾಡುವಾಗ ಭಾರಿ ಟೆನ್ಷನ್ ಆಗಿ BP ಶುಗರ್ ಎಲ್ಲ ಬರುವ ಸಾಧ್ಯತೆ. ಆದರೆ ರಾಯರ ಮಠದಲ್ಲಿ ಸೇವೆ ಮಾಡುವವರಿಗೆ ರಾಯರು ಕೊಡುವ ದೊಡ್ಡ ಅಸೆಟ್ ಅಂದ್ರೆ ಆಸ್ಪತ್ರೆಗೆ ಹೋಗದೆ ಆರೋಗ್ಯ ಭಾಗ್ಯವನ್ನ ಕೊಟ್ಟಿರ್ತಾರೆ. ಅದಕ್ಕಾಗಿ ರಾಯರ ಬಳಿ ಇರಬೇಕು ಅಂತ ಅಂತಹ ಆಯುಸ್ಸು ಆರೋಗ್ಯ ಆಚಾರ್ಯರಿಗೆ ವಿಶೇಷವಾಗಿ ಮಂತ್ರಾಲಯ ಪ್ರಭುಗಳು ಕೊಡಬೇಕು. ಅಂತಹ ಉತ್ತಮರಿಗೆ ಇವತ್ತು ಸನ್ಮಾನ ಮಾಡ್ತಾ ಇರತಕ್ಕಂಥದ್ದು ಎಲ್ಲ ಅರ್ಚಕರಿಗೆ ಮಾಡಿದಷ್ಟು ಸಂತೋಷ ಆಗ್ತಾ ಇದೆ. ಪೂಜ್ಯ ಆಚಾರ್ಯರು ಮಹಾಸ್ವಾಮಿಗಳವರ ಕೈಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಅವರಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಚೇಂಜ್ ಆಗುತ್ತಲ್ಲ. ಮುಂದಿನ ಸನ್ಮಾನಿತರು ಡಾಕ್ಟರ್ ಪಿ ರಘೋತ್ತಮರಾಯ. 3 ದಶಕಗಳಿಗೂ ಮೀರಿ ವಿಜ್ಞಾನ ಕ್ಷೇತ್ರದಲ್ಲಿ ವೃತ್ತಿಜೀವನ ನಡೆಸಿದ ಡಾಕ್ಟರ್ ಪಿ ರಘೋತ್ತಮರಾಯರವರು ಇದೇ ಬೆಂಗಳೂರು ದಕ್ಷಿಣ ಭಾಗದ ಚಾಮರಾಜಪೇಟೆ ಬಸವನಗುಡಿ ಬಡಾವಣೆಯ ನಿವಾಸಿಯರು. ಶ್ರೀಯುತರು ಕೀರ್ತಿಶೇಷರಾದ ಶ್ರೀ ಪದ್ಮನಾಭರಾವ್ ಮತ್ತು ಶಕುಂತಲಾಬಾಯಿ ದಂಪತಿಗಳಿಗೆ 1950ರಲ್ಲಿ ಜನಿಸಿದ ಜ್ಯೇಷ್ಠ ಪುತ್ರರು. ಡಾಕ್ಟರ್ ಪಿ ರಘೋತ್ತಮರಾಯರು ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಯಾಗಿ BSc ಪದವಿ ಪಡೆದು ತದನಂತರ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮೆಟಲರ್ಜಿ ವಿಭಾಗದಲ್ಲಿ BE ಪದವಿ ಮತ್ತು IIT ಮದ್ರಾಸ್ನಲ್ಲಿ MTech ಸ್ನಾತಕೋತ್ತರ ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿರುತ್ತಾರೆ. ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ IIT ಮದ್ರಾಸ್ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮತ್ತು ಫಸ್ಟ್ ರ್ಯಾಂಕ್ ಸಾಧನೆ 2 ಪದಕಗಳನ್ನು ಗಳಿಸಿದ ಹೆಗ್ಗಳಿಕೆ ಡಾಕ್ಟರ್ ಪಿ ರಘೋತ್ತಮರಾಯರದು. DRDOನಲ್ಲಿ ವೃತ್ತಿ ಜೀವನ ಆರಂಭಿಸಿದ ಡಾಕ್ಟರ್ ರಘೋತ್ತಮರಾಯರು ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟ ಲೋಹಗಳು ಮತ್ತು ಇತರ ವಸ್ತುಗಳು ಹಾಗೂ ಅವುಗಳ ಉಪಕರಣಗಳ ವಿನ್ಯಾಸ ಪ್ರಕ್ರಿಯೆ ಬಗ್ಗೆ ಪರಿಶೀಲನೆ ಮತ್ತು ಅವುಗಳ ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ ಮತ್ತು ವಿಮಾನಗಳ ಸುರಕ್ಷತೆಗಾಗಿ ಅಭಿವೃದ್ಧಿ ಅನುಸಂಧಾನವನ್ನು ನಡೆಸಿದ ಗಮನಾರ್ಹ ಕೊಡುಗೆಯನ್ನು ನೀಡಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ಸ್ವಲ್ಪ ತಿಂಗಳುಗಳ ಕಾಲ ಇಸ್ರೋನ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ನಲ್ಲಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SLV-3 ಪ್ರಾಜೆಕ್ಟ್ನಲ್ಲಿ ಗುಣ ವಿಶ್ಲೇಷಣೆ ವಿಭಾಗದಲ್ಲಿ ವಿಜ್ಞಾನಿಯಾಗಿದ್ದರು. ಡಾಕ್ಟರ್ ಪಿ ರಘೋತ್ತಮರಾಯರು ವಿಜ್ಞಾನ ಕ್ಷೇತ್ರದಲ್ಲಿನ ಸೇವಾ ಅವಧಿಯಲ್ಲಿ ವಿವಿಧ ವಿಭಾಗ ಹಾಗೂ ಯೋಜನೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ 50ಕ್ಕೂ ಮಿಗಿಲಾಗಿ ವೈಜ್ಞಾನಿಕ ತಜ್ಞ ಲೇಖನಗಳನ್ನು ಪ್ರಕಟಿಸಿರುತ್ತಾರೆ ಹಾಗೂ ಓರ್ವ MS ಮತ್ತು 4 PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುತ್ತಾರೆ. ಇವರ ನಿಷ್ಣಾತ ಸೇವೆ ವೃತ್ತಿಯಲ್ಲಿನ ಬದ್ಧತೆ ಗುರುತಿಸಿ
DRDOನಲ್ಲಿ ಅವರು ಸೇವೆ ಸಲ್ಲಿಸುತ್ತಿದ್ದ ಸಂಶೋಧನಾ ಕೇಂದ್ರದ ಶ್ರೇಷ್ಠ ವಿಜ್ಞಾನಿ 2005 ಬೆಸ್ಟ್ ಸೈಂಟಿಸ್ಟ್ 2005 ಹಾಗೂ ರಾಷ್ಟ್ರ ಮಟ್ಟದಲ್ಲಿ 2008ರ ಅಗ್ನಿ ಪುರಸ್ಕಾರ ತಂಡದ ಸದಸ್ಯರಾಗಿ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಘ ಪರಿಮಳ ಗೆಳೆಯರ ಬಳಗದ ಪರಿಮಳ 2018 ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಸ್ನೇಹಮಯಿಯಾದ ಉತ್ತಮ ಜೀವನ ನಡೆಸಿ ತಜ್ಞರೆಂದು ಹೆಸರು ಮಾಡಿ ಸೈಂಟಿಸ್ಟ್ ಜಿ ಶ್ರೇಣಿಯಲ್ಲಿ ರೀಜನಲ್ ಡೈರೆಕ್ಟರ್ ಆಗಿ DRDOನಿಂದ ನಿವೃತ್ತಿ ಹೊಂದಿರುವ ಡಾಕ್ಟರ್ ಪಿ ರಘೋತ್ತಮ ರಾಯರು ಅನುಭವ ವೇದ್ಯ ಜ್ಞಾನವನ್ನು ಹಂಚಿಕೊಳ್ಳಲು HAL ಮ್ಯಾನೇಜ್ಮೆಂಟ್ ಅಕಾಡೆಮಿ ಹಾಗೂ HACIT ಚಿಕ್ಕಬಳ್ಳಾಪುರ ಇಂಜಿನಿಯರಿಂಗ್ ವಿದ್ಯಾಸಂಸ್ಥೆ ಮತ್ತು ರಾಜ್ಯ ವಿಜ್ಞಾನ ಪರಿಷತ್ತು ಇತ್ಯಾದಿ ಸಂಸ್ಥೆಗಳಲ್ಲಿ ಸಂದರ್ಶಕ ಬೋಧಕರಾಗಿರುತ್ತಾರೆ. ಇದಲ್ಲದೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಕಾರ್ಯಗಳಿಗೆ ಗೌರವಾನ್ವಿತ ಸದಸ್ಯರಾಗಿರುತ್ತಾರೆ. ವಿಜ್ಞಾನಿಗೂ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಬದುಕು ಅವಶ್ಯಕವೆಂದು ಸಾರುವ ಮನೋಭಾವಿಗಳ ಗುಂಪಿಗೆ ಸೇರಿರುವ ಡಾಕ್ಟರ್ ಪಿ ರಘೋತ್ತಮ ರಾಯರು ಜಯನಗರದ 8ನೇ ಬಡಾವಣೆಯ ಶ್ರೀ ಜಯರಾಮ ಸೇವಾ ಮಂಡಳಿಯ ಕಾರ್ಯಕಾರಿ ಸಮಿತಿ ಕ್ರಿಯಾಶೀಲ ಸದಸ್ಯರಲ್ಲಿ ಓರ್ವರಾಗಿ ಶ್ರೀರಾಮನ ಸೇವೆಯಲ್ಲಿ ನಿರತರಾಗಿದ್ದಾರೆ. 3 ದಶಕಗಳಿಗೂ ಅಧಿಕವಾಗಿ ನರಸಿಂಹರಾಜ ಕಾಲೋನಿ ಶ್ರೀ ಗುರುರಾಯರ ಮಠದ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಶ್ರೀಯುತರು ಸಹೃದಯಿಗಳಾಗಿ ಕೈಜೋಡಿಸುತ್ತಾ ಬಂದಿರುತ್ತಾರೆ. ಶ್ರೀ ಗುರುರಾಜ ಅಸೋಸಿಯೇಷನ್ ಮಾಡೆಲ್ ಹೌಸ್ ಬೀದಿ ಇದರ ಆಡಳಿತ ಮಂಡಳಿಯವರು ಶ್ರೀ ಗುರುರಾಘವೇಂದ್ರ ಗುರು ಸಾರ್ವಭೌಮರ 348ನೇ ಆರಾಧನಾ ಮಹೋತ್ಸವದ 19ನೇ ಆಗಸ್ಟ್ 2019 ಸಂದರ್ಭದಲ್ಲಿ ಡಾಕ್ಟರ್ ಪಿ ರಘೋತ್ತಮ ರಾಯರನ್ನು ಸನ್ಮಾನಿಸುತ್ತಿರುವುದು ರಾಯರ ಕೃಪಾಕಟಾಕ್ಷಕ್ಕೆ ಅನವರ್ತವು ಭಾಜನರಾಗಿ ಇನ್ನೂ ಹೆಚ್ಚಿನ ವಿಜ್ಞಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಾಳ್ವೆ ನಡೆಸಲಿ ಎಂದು ಹಾರೈಸಿ ಸನ್ಮಾನಿಸಿರುತ್ತಾರೆ. ಮುಂದಿನ ಸನ್ಮಾನಿತರು ಶ್ರೀಮತಿ TS ರಮಾರವರು. ಪ್ರೊಫೆಸರ್ ಶ್ರೀಮತಿ TS ರಮಾರವರು ನಮ್ಮ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಎಲ್ಲರ ಮನೆ ಮಾತಾಗಿರುವ ಹಿರಿಯ ಸಂಗೀತ ವಿದೂಷಿ. ಇವರು ಇತಿಹಾಸದಲ್ಲಿ MA ಮತ್ತು ಸಂಗೀತದಲ್ಲಿ M.Music ಮತ್ತು ವಿದ್ವತ್ ಪರೀಕ್ಷೆ ಪ್ರೊಫೆಸರ್ ಗಳಿಸಿದ್ದಾರೆ. ಪ್ರತಿಷ್ಠಿತ APS ಕಾಲೇಜಿನ ಸಂಗೀತ ವಿಭಾಗದ ಪ್ರೊಫೆಸರ್ ಮತ್ತು ವಿಭಾಗದ ಮುಖ್ಯಸ್ಥೆಯಾಗಿ 32 ವರ್ಷಗಳ ದೀರ್ಘಕಾಲ ಸೇವೆ ಸಲ್ಲಿಸಿರುತ್ತಾರೆ. ಮುಂದೆ 2009ರಲ್ಲಿ ಜೈನ್ ಯೂನಿವರ್ಸಿಟಿಯವರಿಂದ ಸಂಗೀತ ಮತ್ತು ನೃತ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಿದಾಗ ಸಂಗೀತ ವಿಭಾಗಕ್ಕೆ ಪ್ರೊಫೆಸರ್ ಮತ್ತು ವಿಭಾಗದ ಮುಖ್ಯಸ್ಥೆಯಾಗಿ ಮತ್ತು ವಿಭಾಗ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಈ ಮೂಲಕ ಅನೇಕ ಶಿಷ್ಯರುಗಳಿಗೆ ವಿದ್ಯಾದಾನ ಮಾಡಿ ಆ ಶಿಷ್ಯರುಗಳು ಈಗ ಪ್ರತಿಷ್ಠಿತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇದರಲ್ಲಿ ಶ್ರೀ ಆನೂರು ಅನಂತಕೃಷ್ಣ ಶರ್ಮಾ ಅವರು ಅವರ ಮುಖ್ಯ ಶಿಷ್ಯರು. ಪ್ರೊಫೆಸರ್ TS ರಮಾರವರು ದೂರದರ್ಶನ ಮತ್ತು ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದರು. ಆಕಾಶವಾಣಿಯ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ದೂರದರ್ಶನದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಆಕಾಶವಾಣಿ ರೇಡಿಯೋ ಸಮ್ಮೇಳನ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಭಾಗವಹಿಸಿರುತ್ತಾರೆ. ಆಕಾಶವಾಣಿಯ ಅಡಿಷನ್ ಬೋರ್ಡ್ನಲ್ಲಿ JNRY ಆಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಸೇವೆ ಸಲ್ಲಿಸುತ್ತಾರೆ. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಹಲವಾರು. ಅದರಲ್ಲಿ ಮುಖ್ಯವಾದವುಗಳು ಕರ್ನಾಟಕ ಸಾಹಿತ್ಯ ಮತ್ತು ನೃತ್ಯ ಅಕಾಡೆಮಿಯಿಂದ ಸಂಗೀತ ಕಲಾಶ್ರೀ 2015ರಲ್ಲಿ, ಬೆಂಗಳೂರು ದೂರದರ್ಶನದ ಚಂದನ ಪ್ರಶಸ್ತಿ, ಶ್ರೀರಂಗಪಟ್ಟಣದ ಶ್ರೀ ತ್ಯಾಗರಾಜ ಆರಾಧನಾ ಪ್ರಶಸ್ತಿ, ಪ್ರಣವಶ್ರೀ ಪ್ರಶಸ್ತಿ, ಆರಾಧನಾ ಶ್ರೀ ಪ್ರಶಸ್ತಿ, ಲಲಿತಕಲಾ ಪ್ರಶಸ್ತಿ, ಅಭಿನವ ಶಾರದೆ ಗಾನಚೇತನ ಮುಂತಾದವುಗಳು. ಇವರು TTDಯಲ್ಲಿ ಪ್ರಸಾರವಾಗುವ ನಾದ ನಿರಂಜನದಲ್ಲಿ, ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ, ಶ್ರೀ ಮಂತ್ರಾಲಯ ಮಠದ ಆರಾಧನೆ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ.
ತಮ್ಮ ಅಮೆರಿಕ ಪ್ರವಾಸದಲ್ಲಿ ಅಲ್ಲಿನ ಪ್ರತಿಷ್ಠಿತ ಸಂಗೀತ ಸಭಾಗಳಲ್ಲಿ ಸಂಗೀತ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಾಗಾರವನ್ನು ನಡೆಸಿಕೊಟ್ಟಿರುತ್ತಾರೆ. ಸನ್ಮಾನಿತರ ಮಧ್ಯದಲ್ಲಿ ಶ್ರೀಮಠದ ಅರ್ಚಕರಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದಂತಹ ಧೀರೇಂದ್ರಾಚಾರ್ಯರು ತಮ್ಮ ಅನುಭವವನ್ನು ಹೇಳಿಕೊಡ್ತಾರೆ. ಆಪಾದಮೌಳಿಗಳಿಂತಂ ಗುರುಣಾಮಾಕೃತಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥಾಃ. ಪರಮ ಪೂಜ್ಯ ಶ್ರೀಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಒಂದು ಹೇಳಬೇಕು ಅಂದರೆ, ಇಲ್ಲಿ ನಮ್ಮ ಮಠದ ಸನ್ನಿಧಾನ ಅಂತಂದರೆ ಎಲ್ಲ ಕಡೆ ಬೃಂದಾವನಗಳಾದ ಇಲ್ಲಿ ಎದ್ದಿರ ಬೃಂದಾವನ, ಬೃಂದಾವನ ಸತ್ಪ್ರದಕ್ಷಿಣ ನಮಸ್ಕೃತಿ, ಎದ್ದು ನಿಂತಿರ್ತಕ್ಕಂಥ ಬೃಂದಾವನ. ನನ್ನ ಜೀವನದಲ್ಲಿ ಹೇಳಬೇಕು ಅಂತಂದರೆ ಈ ಥರ ಸನ್ನಿಧಾನ ನಾನು ನೋಡಿಲ್ಲ. ನಾವು ಒಂದು ನಮಸ್ಕಾರ ಮಾಡಿ ಇವತ್ತು ಆಚೆ ಕಡೆ ಬಂದ್ವಿ ಅಂತಂದರೆ ಅವತ್ತಿನ ಕೆಲಸ ಆ ಕ್ಷಣದಲ್ಲಿ ಮಾಡಿಸ್ಬಿಡ್ತಾರೆ ಮಹಾನುಭಾವರು. ಶಾಪಾದಪಿ ಶರಾದಪಿ ಅವರ ಅನುಗ್ರಹ ಹೇಗೆ ಅಂತಂದರೆ, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯ್ಯ. ಅದಕ್ಕೆ ನಾನೇ ನಿದರ್ಶನ. ನಾನು ರಾಘವೇಂದ್ರ ಸ್ವಾಮಿಗಳ ವಿಚಾರ ನೀವೆಲ್ಲ ಕೇಳಿದ್ದೀರಾ, ಕಥೆ ಕೇಳಿದ್ರೆ ದಡ್ಡ ವೆಂಕಣ್ಣನ ಮಂತ್ರಿ ಮಾಡಿದ್ರು ಮಹಾನುಭಾವರು ಅಂತ. ಅದೇನು ದೊಡ್ಡದಲ್ಲ, ನನ್ನಂಥ ದಡ್ಡನ್ನ 40 ವರ್ಷ ಇಟ್ಕೊಂಡು ಸಂರಕ್ಷಣೆ ಮಾಡಿದ್ದಾರೆ ಮಹಾನುಭಾವರು ಅಂತಂದರೆ ಅದು ಯಾವ ಥರದಲ್ಲಿ ಹೇಳೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಇಷ್ಟು ವರ್ಷ ನಾನು ಏನಾದ್ರು ಇಲ್ಲಿ ಪೂಜೆ ಮಾಡಿದೆ ಅಂದರೆ ಇದು ನಂದಲ್ಲ. ನಮ್ಮ ಗುರುಗಳಾದಂಥ ಕಂಪಾಲ ಗುರಾಚಾರ್ಯವರು ನಮ್ಮನ್ನು ಇಟ್ಟು ಅನ್ನ ಬಟ್ಟೆ ಕೊಟ್ಟು ನನ್ನನ್ನು ಸಂರಕ್ಷಣೆ ಮಾಡಿ, ನೀವು ಈ ಥರ ಪೂಜೆ ಮಾಡಬೇಕು, ಹೀಗಿರಬೇಕು, ಗುಡಿ ಕ್ಲೀನಾಗಿ ಇಟ್ಕೋಬೇಕು, ರಾಯರ ಸನ್ನಿಧಾನದಲ್ಲಿ ಯಾವಾಗಲೂ ಅವರಿದ್ದಾರೆ ಅಂತ ನೀನು ಪೂಜೆ ಮಾಡು, ನಮಗೆ ಸಂಬಳ ಕೊಡ್ತಾರೆ ಅಂತ ಪೂಜೆ ಮಾಡಬೇಡ, ನಿನಗೆ ಮೋಕ್ಷ ಕೊಡೋಕೆ ಕೂತಿರೋರ್ಗು ಕಾಸು ಕೊಡದೇ ಇರ್ತಾರೆ ಅಂತ ಹೇಳೋದು. ಅಂಥ ಮಹಾನುಭಾವರಿಗೆ ಈ ಒಂದು ಸನ್ಮಾನ ಅವ್ರಿಗೆ ಸೇರಬೇಕು. ನೀವೆಲ್ಲ ಈ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ನೀವು ನಮ್ಮನ್ನು ಮಗಂತರ ನೋಡಿ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾನು 40 ವರ್ಷ ಪೂಜೆ ಮಾಡಿದ್ದೀನಿ ಅನ್ನಿಸಿ ನನ್ನ ಯೋಗ್ಯತೆ ಅಲ್ಲ. ಇಲ್ಲಿ ನನ್ನ ಜೀವನದಲ್ಲಿ ನಾನು ನೋಡಿರೋದು ಅಂತಂದರೆ, ಎಂತೆಂಥ ಕಷ್ಟ ಕಾರ್ಪಣ್ಯರವರೆಗೂ ಒಂದು ನಮಸ್ಕಾರ ಹಾಕೋದ್ರೆ ಸಾಕು, ಆ ಕ್ಷಣದಲ್ಲಿ ಒಂದು ಮಾರನೇ ದಿವಸ ಆಚಾರ ನಮ್ಮ ಕೆಲಸ ಆಯಿತು ಅಂತ ಹೇಳಿದ್ದಾರೆ. ಅಷ್ಟು ವಿಶೇಷ ಸನ್ನಿಧಾನ ಇರ್ತಕ್ಕಂಥ ಮಹಾನುಭಾವರ ಸನ್ನಿಧಾನ ಆಯಿತು. ಈ ಒಂದು ಸನ್ಮಾನಕ್ಕೆ ನನ್ನನ್ನು ಆಹ್ವಾನಿಸಿ ನಾನು ಕೊಟ್ಟು ಇದು ಮಾಡತಕ್ಕಂಥ ಈ ಸಮಿತಿಯವರಿಗೆ ನಾನು ಯಾವಾಗ ಆಭಾರಿ ಆಗಿರ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮ್ಮ ಪರಮ ಪೂಜ್ಯ ಆಚಾರ್ಯ ಹೇಳಿದ್ರು, ಕೆಲವು ವಿಚಾರ ಅವರಿಂದಲೂ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಪೂಜೆ ಮಾಡಬೇಕು, ಇದು ಮಾಡಬೇಕು ಅಂತ. ನಾನು ಯಾವುದೊಂದು ಪಂಡಿತನಲ್ಲ, ನಮಗೇನು ಯೋಗ್ಯತೆ ಇಲ್ಲ. ಎಲ್ಲರ ಅಂಥವರ ಸಹವಾಸದಲ್ಲಿ ಪೂಜೆ ಮಾಡೋದಕ್ಕೋಸ್ಕರವಾಗಿ ಈ ಸನ್ನಿಧಾನದಲ್ಲಿ ಇಷ್ಟು ವರ್ಷ ಇದ್ದೀನಿ. ಭಗವಂತ ನಿಮ್ಮೆಲ್ಲರಿಗೆ ಭಗವಂತ ಮಂಗಳವನ್ನು ಉಂಟು ಮಾಡಿ ಇಲ್ಲಿ ವಿಶೇಷ ಸನ್ನಿಧಾನ. ಎಂತೆಂತ ಒಂದೇ ಒಂದು ವಿಚಾರ ಹೇಳಬೇಕು ಅಂದರೆ, ಭಾಳ ಹಿಂದೆ ರಾಮಕೃಷ್ಣ ರಾಯರು ಸೆಕ್ರೆಟರಿ ಆಗಿದ್ದರು, ನಮ್ಮ ರಂಗನಾಥ್ ರಾಯರು ಡೈರೆಕ್ಟರ್ ಆಗಿದ್ದರು. ಅವಾಗ ಆರಾಧನೆದು ಖರ್ಚು ಎಷ್ಟು 45,000 ರೂಪಾಯಿ ಈ ವರ್ಷದ ಖರ್ಚು ಅಂತ ಮಾಡಿದ್ರು. 12,000 ರೂಪಾಯಿ ಬಂತು. ಆರಾಧನೆ ಕಮಿಟಿ ಮೀಟಿಂಗ್ ಮಾಡಿದ್ರು. ಎಲ್ಲ ಅವಾಗ 100-120 ಜನ ಸೇರೋರು. ಏನು ಮಾಡೋದು ಆರಾಧನೆನ 10,000 ರೂಪಾಯಿ, 12,000 ರೂಪಾಯಿ, 65,000, 45,000 ಬೇಕಲ್ಲ ಅಂದರು. ಅದಕ್ಕೆ ಒಬ್ಬರು ಹೇಳಿದ್ರು, ಇಲ್ಲ ಒಂದು ದಿವಸ ಆರಾಧನೆ ಮಾಡೋಣ, 2 ದಿವಸ ಪ್ರಸಾದ ಕೊಡೋಣ ಅಂದರು. ಇನ್ನೊಬ್ಬರು ಅಂದರು, ಹೀಗಂದರು. ಆಮೇಲೆ ರಾಮಕೃಷ್ಣ ಹೇಳಿದ್ರು, ಏನು ರಂಗನಾಥ್ ನೀವೇನು ಮಾತಾಡಲಿಲ್ಲ, ಏನು ಹೇಳ್ತೀರಾ ಅಂದರು. ರಂಗನಾಥ್ ಏನು ಹೇಳೋದು ಸರ್ ಅಂದರು. ಏನು ಹೇಳಿದ್ರು, ಆರಾಧನೆ ಮಾಡೋದು ರಾಯರು, ಮಾಡಿಸ್ಕೊಳ್ಳೋರು ಅವರೇ, ಅವ್ರದ್ದೇ ಆರಾಧನೆ, ನಾವ್ಯಾರು ಮಾಡಲ್ಲ, ಮಾಮೂಲಿ ಆರಾಧನೆ ಆಗುತ್ತೆ ಬಿಡಿ ಇದ್ರು. ಮಾಮೂಲಿ ಆರಾಧನೆ ಅಂದ್ರೆ ಏನು ಅಂತಂದ್ರು. 3 ದಿವಸ ಏನಾಗ್ತಿತ್ತೋ ಅದನ್ನೇ ಮಾಡೋಣ ಅಂತಂದ್ರು. ದುಡ್ಡೇ ಯಾವ ಕೈಲಿ ಮಾಡೋದು ಅಂತ ಕೇಳಿದ್ರು. ಅವಾಗ 12,000 ರೂಪಾಯಿ ಇತ್ತು ಅಂತ ಕಾಣುತ್ತೆ ಸಿಂಡಿಕೇಟ್ ಬ್ಯಾಂಕಲ್ಲಿ. ಡ್ರಾ ಮಾಡ್ಕೊಂಬನ್ನಿ ಮಾಡೋಣ ಆರಾಧನೆ ಅಂದರು. ಸ್ವಲ್ಪ ಜನ ಕೂಗಾಡಿದ್ರು. ಇರೋದು 12,000 ರೂಪಾಯಿನ ತಿಂದ್ಬಿಟ್ಟು ಎಲ್ಲ ಪಾಯಸ ತಿಂದ್ಬಿಟ್ಟು ಎಲ್ಲ ಜಾಂತೆ ಹೊಡೆದ್ಬಿಟ್ಟು ಏನು ಮಾಡಬೇಕು, ರಾಯರು ನಡೆಸ್ಕೊಳ್ತಾರೆ, ಅವ್ರ ಆರಾಧನೆ ಆಗಬೇಕು ನೋಡೋಣ ನಡೀದ್ರು. ಆಯಿತು ಅಂತಂದ್ರು, ಎಲ್ಲ ಆಯಿತು. ಇನ್ನು 3 ದಿವಸ ಇದೆ ಅನ್ಬೇಕು ಆರಾಧನೆ. ಇನ್ನು 3 ದಿವಸ ಏನ್ಬೇಕಾದ್ರೆ
ಕಾಕ್ಸ್ಟೌನಿಂದ ಒಂದು ಲೇಡಿ ನಾನು ಹೇಳ್ತಿದ್ದೆ, ನಾನು ಅಂಗಾಭಿಷೇಕ ಮಾಡಿಸ್ತಾ ಇದ್ದೆ. ಕರೆಕ್ಟಾಗಿ 45,000 ರೂಪಾಯಿ ಚೆಕ್ ಕೊಟ್ಬಿಡ್ಸಿದ ಫಾರಿನ್ ಕೊಟ್ಟರು. ಇದು ಮಹಾನುಭಾವರ ಸನ್ನಿಧಾನ. ಅವಳಿಗೆ ಕನ್ನಡ ಸರಿಯಾಗಿ ಬರಲ್ಲ, ನಂಗೆ ಇಂಗ್ಲೀಷ್ ಬರಲ್ಲ. ನಾನು ಇಂಗ್ಲೀಷಲ್ಲಿ ಹೇಳಕ್ ಬರ್ತಾ ಇಲ್ಲ, ಅವಳು ಕನ್ನಡದಲ್ಲಿ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಏನೋ ಹೊರಗೆ ಮಾತಾಡಿದೆ, ನಂಗೆ ಗೊತ್ತಿಲ್ಲ. ನಮ್ಮ ಚರ್ಚ್ನಲ್ಲಿ ಗುರುಗಳು ಏನು ಹೇಳ್ತಾರೆ, ಈ ಅಡ್ರೆಸ್ ತೋರಿಸಿ ಇಲ್ಲಿ ಹೋಗಿ ಅಲ್ಲಿ ಒಂದು ಪೂಜೆ ಆಗ್ತಾ ಇದೆ, ಅಲ್ಲಿ ಕೂಡ 45,000 ರೂಪಾಯಿ ಇದ್ರು ಕೊಟ್ಲು. ನೋಡಿ, ಮಂತ್ರಾಲಯ ಪ್ರಭುಗಳು ಬರೀ ಇದಕ್ಕೆಲ್ಲ ಜಗತ್ತಿಗೆ ಗುರುಗಳು. ಆ ವರ್ಷ ಆರಾಧನೆ ಆಯ್ತು ಅಂತಂದ್ರೆ ಇಲ್ಲಿ ಬರೀ ಚಪ್ರ ಇದರಿಂದ ಆಗ್ತಾ ಇದ್ದು, ತಟ್ಟಿಗೆಯಿಂದ ಸುಮಾರು ಒಂದು 8,000 ಜನದ ಊಟ ಆಗೋಯ್ತು ಆ ವರ್ಷ. ಅಷ್ಟು ಸನ್ನಿಧಾನ ಇರ್ತಕ್ಕಂಥ ಇಲ್ಲಿ ಮಹಾನುಭಾವರ ಸನ್ನಿಧಾನ. ಒಂದು ವರ್ಷಕ್ಕಿಂತ ಒಂದು ವರ್ಷ ಅಭಿವೃದ್ಧಿ ಬರ್ತಾ ಇದೆ ಅನ್ನೋದು ಅದನ್ನ ನಾವ್ಯಾರು ಮಾಡಬೇಕಾದಿಲ್ಲ. ನಾವು ಸುಮ್ಮನೆ ಒಂದು ನಮಸ್ಕಾರ ಹಾಕಿ ಸಾಕು, ಎಲ್ಲ ನಡೆಸ್ತಾರೆ. ಅಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಪೂಜೆ ಮಾಡಕ್ಕೆ ನಾನು ಒಂದು ಭಾಗ್ಯ ಕೊಟ್ಟಿದ್ದಾರೆ ಅಂದರೆ ನನ್ನಂಥ ಸೌಭಾಗ್ಯ ಇರೋದಿಲ್ಲ. ಅದೆಲ್ಲ ನಿಮ್ಮೆಲ್ಲರಿಗೆ ಸೇರಬೇಕಾದ್ದು. ಈ ಒಂದು ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಈ ಅಸೋಸಿಯೇಷನ್ ಅವರಿಗೆ ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಆಚಾರ್ಯರಿಗೆ ಕೃತಜ್ಞತೆಯ ವಂದನೆಯನ್ನು ಸಲ್ಲಿಸ್ತಾ ಪೂಜ್ಯ ಮಹಾಸ್ವಾಮಿಗಳವರು ಅನುಗ್ರಹ ಸಂದೇಶವನ್ನು ಕೊಡಬೇಕು ಅಂತ ಅವರಲ್ಲಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೀನಿ. अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्. अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये. ಈ ಸಲದ ಆರಾಧನಾ ಮಹೋತ್ಸವದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂಥವರು ಬೇರೆ ಬೇರೆ ವಿಭಾಗದಲ್ಲಿ ಸೇವೆ ಸಲ್ಲಿಸಿದಂಥ 3 ಮಹನೀಯರು. ರಾಘವೇಂದ್ರ ಸ್ವಾಮಿಗಳು ಅಪಾರ ಕರುಣಾಶಾಲಿಗಳು. ಈಗಾಗಲೇ ಧೀರೇಂದ್ರಾಚಾರ್ಯರು ತಿಳಿಸಿದಂತೆ 40 ವರ್ಷಗಳವರೆಗೆ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತಂದು. ಎಷ್ಟು ಕಾರುಣ್ಯ ಅವರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ. ನಾವು ಕೂಡ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅನೇಕ ಕಡೆ ಸಂಚಾರ ಮಾಡಿದ್ದೀವಿ. ಒಂದೊಂದು ಸಲ ಒಂದೊಂದು ಊರಿಗೆ ಹೋದಾಗ ರಾಯರ ಮಠಗಳಿಗೆ ಹೋಗೋದು ಉಂಟು. ಹೋದಾಗ ಒಂದೊಂದು ಸಲ ಹೋದಾಗ ಬೇರೆ ಬೇರೆ ಅರ್ಚಕರು, ಒಂದೊಂದು ಸಲ ಹೋದಾಗ ಬೇರೆ ಬೇರೆ ಅರ್ಚಕರು. ಒಂದು ಸಲ ಒಂದು ಮಠದಲ್ಲಿ ಇರ್ತಾರೆ, ಇನ್ನೊಂದು ಸಲ ಹೋದಾಗ ಮತ್ತೊಂದು ಬ್ರಾಂಚಿನ ಮಠದಲ್ಲಿ ಇರ್ತಾರೆ, ಮತ್ತೊಂದು ಸಲ ಮತ್ತೊಂದು ಮಠದಲ್ಲಿ. ಈ ರೀತಿ ಪರಿವರ್ತನೆ ಹೊಂದುತ್ತಾ ಇರ್ತಾರೆ, ಪರ್ಯಟನೆ ಮಾಡ್ತಾ ಇರ್ತಾರೆ. ಒಂದೇ ಕಡೆ ಈ ರೀತಿ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತಂದ್ರೆ ನಿಜವಾಗಿಯೂ ಮಹಾ ಕರುಣಾಶಾಲಿಗಳು. ನಮೋತ್ಯಂತ ದಯಾಲವೇ ಅಂತಾರೆ. ಅತ್ಯಂತ ದಯಾಮಯ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಮಹಾ ಕರುಣಾಳುಗಳು. ಇತ್ತೀಚೆಗೆ ನಾನೊಂದು ಪುಸ್ತಕವನ್ನೇ ಬಿಡುಗಡೆ ಮಾಡಿದೆ. ವರದೇಂದ್ರ ದರ್ಶನ ಅಂತ ಒಂದು ಪುಸ್ತಕ ಗಾಯನ ಸಮಾಜದಲ್ಲಿ ಮೊನ್ನೆ ಸ್ವಾತಂತ್ರ್ಯೋತ್ಸವ ದಿವಸ ಬಿಡುಗಡೆ ಆಯಿತು. ಅದರಲ್ಲಿ ಒಂದು ಘಟನೆ ನೋಡಿದೆ ರಾಘವೇಂದ್ರ ಸ್ವಾಮಿಗಳ ಕರುಣೆ ಬಗ್ಗೆ. ವರದೇಂದ್ರ ತೀರ್ಥರ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗ. ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಚನ್ನಗಿರಿ ಅಂತ ಒಂದು ಊರು. ಆ ಚನ್ನಗಿರಿಯಲ್ಲಿ ಅನೇಕ ಸದ್ವೈಷ್ಣವರು, ಹರಿಗುರು ಭಕ್ತರು ನೆಲೆಸಿದಂಥ ಸ್ಥಳ ಅದು ಚನ್ನಗಿರಿ.
ಅವರೆಲ್ಲ ಸೇರಿ ಒಂದು ಸಲ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನ ಸ್ಥಾಪನೆ ಮಾಡಬೇಕು ನಮ್ಮೂರಿನಲ್ಲಿ ಅಂತ ವಿಚಾರ ಮಾಡಿದರು. ಅದು ಅಷ್ಟು ಸುಲಭ ಅಲ್ಲ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸ್ಥಾಪನೆ ಮಾಡೋದು. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಸಮಯ ಕೂಡಿ ಬರೋದಿಲ್ಲ. ಇನ್ನು ತೀರ್ಮಾನ ಆಗ್ತದೆ ಮಾಡೋದು ಅಂತ, ಹಣವೂ ಅದಕ್ಕೆ ಬರ್ತದೆ, ದೊಡ್ಡ ಭವನ ಬಿಲ್ಡಿಂಗು ನಿರ್ಮಾಣ ಆಗ್ತದೆ, ರಾಘವೇಂದ್ರ ಸ್ವಾಮಿಗಳ ವೃಂದಾವನನೂ ಇಟ್ಟಿರ್ತಾರೆ. ಆದರೆ ಮೃತ್ತಿಕೆ ಬಂದು ಅಲ್ಲಿ ನೆಲೆಸಲಿಕ್ಕೆ ಎಷ್ಟೋ ದಿವಸಗಳೇ ಹಿಡಿತದೆ. ಅಂಥದ್ದನ್ನು ನೋಡಿದ್ದೀವಿ. ಬಿಲ್ಡಿಂಗ್ ಆಗಿದೆ, ಪರಿಪೂರ್ಣ ಆಗಿದೆ, ಆದರೆ ರಾಯರು ಬಂದು ಸೇರ್ತಾ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆ ಬಂದು ಸೇರಬೇಕು ಅಂತಂದ್ರೆ ಅವರು ಅತ್ಯಂತ ದಯಾಳುಗಳು ಹೌದು. ಆದರೆ ವಿಶೇಷವಾಗಿ ಅಲ್ಲಿ ಭಕ್ತಿಯ ವಾತಾವರಣ ಇದ್ರೆ, ಜ್ಞಾನದ ವಾತಾವರಣ ಇದ್ರೆ, ಜಿಜ್ಞಾಸುಗಳಿದ್ರೆ, ಪರಮಾತ್ಮನ ಭಕ್ತರಿದ್ರೆ ಬೇರೆ ಯಾವುದನ್ನು ಅಪೇಕ್ಷೆ ಪಡದೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬರ್ತಾರೆ. ಅಂಥ ಒಂದು ವಿಶಿಷ್ಟ ಮಹಿಮೆನೂ ಉಂಟು ರಾಘವೇಂದ್ರ ಸ್ವಾಮಿಗಳಿಗೆ. ಚನ್ನಗಿರಿಯವರು ರಾಯರನ್ನ ಮೊದಲು ಒಂದು ಭಾವಚಿತ್ರ ಫೋಟೋ ಇಟ್ಟುಕೊಂಡು ಮನೆಗಳಲ್ಲಿ ಅಷ್ಟೋತ್ತರ ಮಾಡಿದ್ರಂತೆ. ಒಂದೊಂದು ವಾರ ಒಬ್ಬೊಬ್ಬರ ಮನೆಯಲ್ಲಿ ಅಷ್ಟೋತ್ತರ ಮಾಡೋದು, ಆಮೇಲೆ ಕೊನೆಗೆ ಅದನ್ನೆಲ್ಲ ಹಣ ಸಂಗ್ರಹ ಮಾಡಿ ವೃಂದಾವನ ಸ್ಥಾಪನೆ ಮಾಡೋದು ಅಂತಲೂ ತೀರ್ಮಾನ ಮಾಡಿದರು. ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿದರು. ರಾಯರು ಕನಸಿನಲ್ಲಿ ಬಂದು ಸೂಚನೆ ಕೊಟ್ಟರಂತೆ. ಈ ಊರಿನ ಕೆರೆ ಮೇಲೆ ಒಂದು ದೊಡ್ಡ ಬಂಡೆಕಲ್ಲಿದೆ, ಅದೊಂದು ವಿಶಿಷ್ಟವಾದ ಬಂಡೆಕಲ್ಲು, ಅದರಿಂದ ಏಕಶಿಲಾ ವೃಂದಾವನ ಮಾಡಿಸ್ರಿ ಅಂತ. ಒಂದೇ ಶಿಲೆ, ಅದನ್ನ ಬೇರೆ ಬೇರೆ ಕಲ್ಲು ತುಂಡು ತಂದು ಒಂದ್ರ ಮೇಲೆ ಒಂದಿಟ್ಟು ಹಾಗೆ ಬೇಡ, ಒಂದೇ ಶಿಲೆ ವೃಂದಾವನ ಆಗಬೇಕು. ಆ ರೀತಿ ಹೇಳಿದ್ರಂತೆ ರಾಘವೇಂದ್ರ ಸ್ವಾಮಿ. ಕೆಲವು ಹಾಗೂ ಇದೆ, ಅವರು ಯಾವ್ಯಾವ ರೀತಿ ಅಪೇಕ್ಷೆ ಪಡ್ತಾರೋ ಏನೋ ಅದು ನಮ್ಗೆ ಗೊತ್ತಾಗುದಿಲ್ಲ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಯಶ ಅಂತ. ಒಂದು ಕಡೆ ಅವರದ್ದು ಮಣ್ಣಿನಿಂದ ಕಟ್ಟಿದ ವೃಂದಾವನ ಇದೆ, ಕೂಡಲ ಸಂಗಮ ಅಂತ ಒಂದು ಕ್ಷೇತ್ರ ಇದೆ. ಆ ನದಿ ತೀರದಲ್ಲಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಇದೆ. ಸಂಗಮದ ತೀರದಲ್ಲಿ ಮಣ್ಣಿನಿಂದ ಕಟ್ಟಿದಂತಹ ವೃಂದಾವನ. ಬಿಚ್ಚಾಲಿಯಲ್ಲಿದೆ ಏಕಶಿಲಾ ವೃಂದಾವನ. ಅದು ಮಂತ್ರಾಕ್ಷತೆ ವೃಂದಾವನ ಅಲ್ಲ, ಇದು ಮೃತ್ತಿಕಾ ವೃಂದಾವನ ಅಲ್ಲ, ಮಂತ್ರಾಕ್ಷತೆನೂ ಇಟ್ಟದ್ದಲ್ಲ, ಬರೇ ಏಕಶಿಲೆಯ ವೃಂದಾವನ ಮಾತ್ರ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದೆ, ಮೃತ್ತಿಕೆ ಇಟ್ಟಿಲ್ಲ. ಇದರಲ್ಲಿ ಸಂಗಮದಲ್ಲಿ ಮಣ್ಣಿನಿಂದ ಮಾಡಿದಂತಹ ವೃಂದಾವನ. ತಂಜಾವೂರಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಇದೆ, ಅವರಿಗೆ ಆಶ್ರಮದ ಜಾಗದಲ್ಲಿ. ಅದು ಇದು ಶಿಲಾ ವೃಂದಾವನ ಅಷ್ಟೇನೆ, ಅಲ್ಲಿಯೂ ಕೂಡ ಮೃತ್ತಿಕೆ ಇಲ್ಲ. ಶಿಲಾ ವೃಂದಾವನ ಮೃತ್ತಿಕೆ ಇಲ್ಲ, ಮಂತ್ರಾಕ್ಷತೆ ಇಲ್ಲ. ಹೋದವರಿಗೆ ಒಂದಿಷ್ಟು ಇದು ಕೊಡ್ತಾರೆ, ಮೃತ್ತಿಕೆ ಕೊಡ್ತಾರೆ. ರಾಯರ ವೃಂದಾವನದ ಹತ್ತಿರ ಒಂದು ತೆಗ್ಗು ತೋಟಿ ಅಲ್ಲಿ ಮಣ್ಣು ಹಾಕಿ, ಅದು ಮರಳಿದ್ದ ಹಾಗೆ ಇರ್ತದೆ, ನದಿ ತೀರದಲ್ಲೇ ಇದೆ, ಅದನ್ನೇ ಕೊಡ್ತಾರೆ ಪ್ರಸಾದ ಅಂತ ಮಂತ್ರಾಕ್ಷತೆ ಜೊತೆಗೆ. ಅಲ್ಲಿಯೂ ಕೂಡ ಮೃತ್ತಿಕೆ ಇಟ್ಟದ್ದಲ್ಲ. ರಾಘವೇಂದ್ರ ಸ್ವಾಮಿಗಳು ಹಾಗೆ ಸೂಚನೆ ಮಾಡಿದ್ರಂತೆ, ನಾನೇ ಬಂದು ನೆಲೆಸ್ತೇನೆ ಅಂತ. ಅದರಿಂದ ಮೃತ್ತಿಕಾ ಇಲ್ಲ ಅಲ್ಲಿ, ಮೃತ್ತಿಕಾ ತಂದಿಟ್ಟದ್ದಲ್ಲ. ಸುಧೀಂದ್ರ ತೀರ್ಥರ ಕಾಲದಲ್ಲಿ ರಘುನಾಥ ಭೂಪಾಲ ಅಂತಿದ್ದಂತೆ. ರಘುನಾಥ ಭೂಪಾಲ ಅಂತ ಅವರ ಚರಿತ್ರೆಯಲ್ಲಿ ಬರ್ತದೆ. ಪ್ರಭುಮಣಿ ರಘುನಾಥ ಪ್ರೌಢ ಭೂಪಾಲಕೇನ ಅಂತ ಉಂಟು. ಅಂಥ ರಘುನಾಥ ಭೂಪಾಲನ ಮೊಮ್ಮಗ ತಂಜಾವೂರಿನಲ್ಲಿ ರಾಜನಾಗಿದ್ದಂತೆ. ಆತ ಮಂತ್ರಿಗಳ ಜೊತೆಗೆ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ಲಿಕ್ಕೆ ಹೋಗೋದು. ಏನೇನೋ ಸಮಸ್ಯೆಗಳು ಬಂದಾಗ ಅದನ್ನು ಚರ್ಚೆ ಮಾಡಿಕೊಂಡು ಹೋಗ್ತಿದ್ದಂತೆ. ಒಂದು ಸ್ಥಳಕ್ಕೆ ಹೋದ ಕೂಡಲೇ ಅವನಿಗೆ ಏನೋ ಫ್ಲ್ಯಾಶ್ ಆಗೋದು, ಆ ಸಮಸ್ಯೆ ಬಗೆಹರಿಯೋದು, ಅದಕ್ಕೆ ಹೀಗೆ ಒಂದು ಹೆಜ್ಜೆ ಇಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬರೋದು, ಅದು ಆಗ್ತಿತ್ತಂತೆ. ಅನೇಕ ಬಾರಿ ಹಾಗಾಗಿತ್ತಂತೆ. ಬಹಳ ಆಶ್ಚರ್ಯ ಪಡ್ತಿದ್ದವನು. ಈ ಜಾಗಕ್ಕೆ ಬಂದ ಕೂಡಲೇ ನನಗೇನೋ ವಿಷಯ ಹೊಳಿತದೆ, ಏನೋ ಒಂದು ಸ್ಫೂರ್ತಿ ಬರ್ತದೆ, ಮನಸ್ಸಿಗೆ ನೆಮ್ಮದಿ ಬರ್ತದೆ ಅಂತ. ಕೊನೆಗೆ ಗೊತ್ತಾಯಿತು, ರಾಘವೇಂದ್ರ ಸ್ವಾಮಿಗಳಿಗೆ ಸನ್ಯಾಸಾಶ್ರಮ ಆದ ಜಾಗ ಅದು, ಸನ್ಯಾಸ ಸ್ವೀಕಾರ ಮಾಡಿಕೊಂಡ ಜಾಗ ಅದು. ಅಲ್ಲಿಗೆ ಬಂದರೆ ಸಾಕು ಅವನಿಗೆ ಸಮಸ್ಯೆ ಪರಿಹಾರ ಆಗ್ತಿತ್ತು, ಏನೋ ಒಂದು ಹೆಜ್ಜೆ ಇಡಬೇಕು ಅಂತ ತಲೆಯಲ್ಲಿ ಸ್ಫೂರ್ತಿ ಬರ್ತಿತ್ತು. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ. ಪಟ್ಟಾಭಿಷೇಕ ಆದದ್ದು ಅರಮನೆಯಲ್ಲಿ, ಸನ್ಯಾಸ ಆದದ್ದಲ್ಲಿ ರಾಜನ ಅರಮನೆಯಲ್ಲಿ ಪಟ್ಟಾಭಿಷೇಕ ಆಯಿತು. ಆಮೇಲೆ ಅದೇ ಆ ರಘುನಾಥ ಭೂಪಾಲಕ ಮೊಮ್ಮಗ ರಾಜನಿಗೆ ಮೊಮ್ಮಗನಿಗೆ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದು ಹೇಳಿದ್ರಂತೆ, ನಾನು ಬಂದು ನೆಲೆಸ್ತೇನೆ, ನಿಮ್ಮೂರಿನಲ್ಲಿ ಬಂದು ನೆಲೆಸ್ತೇನೆ, ನನ್ನ ಸೇವೆ ಮಾಡಿದ್ದಿ, ನನ್ನ ಮೇಲೆ ಗೌರವ ಇಟ್ಟಿದ್ದಿ ನೀನು, ನಾನು ಬಂದು ನೆಲೆಸ್ತೇನೆ ಅಂತ. ಏನು ಎಂಥದ್ದು ಅಂತ ಗೊತ್ತಾಗಿಲ್ಲ, ಇಷ್ಟೇ ಕನಸು ಬಿತ್ತಂತೆ. ಒಂದೇ ಸಲ ಪೂರ್ತಿ ಹೇಳಿಲ್ಲ ರಾಯರು, ಚುಚ್ಚೂರೇ ಹೇಳ್ತಾ ಇದ್ದಾರೆ.
ಮತ್ತೊಂದು ಸಲ ಯೋಚನೆ ಮಾಡ್ತಾ ಮಲಗಿದಾಗ ಮತ್ತೆ ಕನಸು ಬಂತಂತೆ. ನಾನು ಬಂದು ನೆಲೆಸ್ತೇನೆ ಅಂದ್ರೆ ಹಾವಿನ ರೂಪದಲ್ಲಿ ಬರ್ತೇನೆ ಅಂದ್ರೆ ಅದ್ಭುತವಾದಂತಹ ಒಂದು ದೃಶ್ಯ ನಿಮಗೆ ಕಾಣಿಸ್ತದೆ. ಹಾವಿನ ರೂಪದಲ್ಲಿ ಬಂದು ನೆಲೆಸ್ತೇನೆ. ಏನು ಮನೆಯಲ್ಲೇ ಕಾಯ್ತಾ ಇದ್ದ ಜನ ಯಾವಾಗ ಹಾವು ಬರ್ತದೆ ಅಂತ ನೋಡೋದು, ಬಾಗಿಲು ಎಲ್ಲಿ ಹಾವು ಬಂತು ಎಲ್ಲಿ ಹಾವು ಬಂತು ಅಂತ. ಹಾವೇ ಬರಲಿಲ್ಲ. ಮತ್ತೆ ಯೋಚನೆ ಮಾಡಿ ಮಲಗಿದಾಗ ಇಂಥ ದಿವಸ ನಾನು ಬರ್ತೇನೆ ಹಾವಾಗಿ ಅಂತ ಬೇರೆ ಸೂಚನೆ ಬಂದಿದೆ. ಅವತ್ತಿನ ದಿವಸ ಎಲ್ಲರನ್ನು ಜೊತೆ ಮಾಡಿಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ಎಲ್ಲರೂ ಸೇರಿ ಅದೇ ಜಾಗಕ್ಕೆ, ರಾಯರ ಸೂಚನೆ ಮಾಡಿದ ಜಾಗಕ್ಕೆ ಹೋದ್ರಂತೆ. ಅಲ್ಲಿ ಹೋದ್ರೆ 5 ಹೆಡೆ ಅದ್ಭುತವಾಗಿರತಕ್ಕಂಥ ಹಾವು, ಘಟಸರ್ಪ ಗೋಚರ ಆಯಿತು. ಒಂದು ಸಲ ರಾಜ ಚೀರಿ ಬೆಚ್ಚಿ ಬಿದ್ದನಂತೆ. ಆಮೇಲೆ ಯಾರೋ ಬ್ರಾಹ್ಮಣರು ಹೇಳಿದ್ರಂತೆ, ಯಾಕೆ ಹಾಗೆ ಬೆಚ್ಚಿ ಬಿಡ್ತಿ, ರಾಘವೇಂದ್ರ ಸ್ವಾಮಿಗಳೇ ಬಂದಿದ್ದಾರೆ ಅಂತ ಸುಧಾರಿಸ್ಕೊಂಡು ಎದ್ದ. ಒಂದು ಮರದ ಬುಡದಲ್ಲಿ ಹೋಗಿ ಆ ಹಾವು ಅಲ್ಲಿ ಯಾವುದೋ ಬೆಲದಲ್ಲಿ ಹೋಯಿತು. ಆಮೇಲೆ ಸೂಚನೆ ಆಯಿತು ಇಲ್ಲೇ ಬೃಂದಾವನ ಮಾಡೋದು ಅಂತ. ಏಕಶಿಲಾ ಬೃಂದಾವನ ಅಲ್ಲಿಯೂ ಕೂಡ ಮಾಡಿದ್ದಾರೆ. ಅಷ್ಟು ಬೃಂದಾವನ ಮಾತ್ರ, ಅಲ್ಲಿ ಇನ್ನೇನು ಇಲ್ಲ, ಮೃತ್ತಿಕ ಇಡಲಿಲ್ಲ. ರಾಘವೇಂದ್ರ ಸ್ವಾಮಿಗಳು ಅದು ಹಾವಿನ ಮೇಲೆ ಕೂರ್ಮಾಸನದ ಮೇಲೆ ಬೃಂದಾವನ ಅಲ್ಲ, ಎಲ್ಲ ಕಡೆ ಕೂರ್ಮಾಸನ ಮಾಡಿ ಬೃಂದಾವನ, ಅದು ಹಾವಿನ ಮೇಲೆ ಬೃಂದಾವನ. ಒಂದು ಹಾವಿನ ಹೆಡೆ ಇದೆ, ಅದರ ಮೇಲೆ ಬೃಂದಾವನ ಇದೆ. ಇದು ಅದ್ಭುತ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಬರಬೇಕಾದ್ರೆ ನಾನಾ ರೀತಿ ವಿಚಿತ್ರವಾದ ಸನ್ನಿವೇಶದಲ್ಲಿ ಬರ್ತಾರೆ. ಆಯಾ ಸ್ಥಳಗಳಲ್ಲಿ ಒಂದು ಮಹಿಮೆ ಇರಬೇಕು ಬರಬೇಕಾದ್ರೆ. ರಾಘವೇಂದ್ರ ಸ್ವಾಮಿಗಳು ಬರಬೇಕಾದ್ರೆ ನಾವು ಅನೇಕ ಕಡೆ ಪ್ರತಿಷ್ಠೆಗೆ ಹೋದಾಗ ನೋಡಿದ್ದೀವಿ, ಎಷ್ಟೋ ವರ್ಷಗಳಾದ ಮೇಲೆ ಪ್ರತಿಷ್ಠೆ ಆಗಿರ್ತದೆ. ಅಂಥ ಒಂದು ವಿಶೇಷ ಸನ್ನಿಧಾನ ಬೇಕು. ಚನ್ನಗಿರಿಯಲ್ಲಿ ಹಾಗೆ ಸೂಚನೆ ಆಯಿತು. ಏಕಶಿಲೆಯನ್ನು ಹುಡುಕಿದ್ರು, ತಂದ್ರು, ಸಿಕ್ತು. ದೊಡ್ಡ ಶಿಲೆ ಸಿಕ್ತು. ಬೃಂದಾವನಕ್ಕೆ ಎತ್ತಿಸ್ಬೇಕಲ್ಲ. ಅದೇ ಊರಿನಲ್ಲಿ ನಂಜಾಚಾರಿ ಅಂತ ಒಬ್ಬ ಶಿಲ್ಪಿ ಇದ್ನಂತೆ. ಆ ನಂಜಾಚಾರಿ ಶಿಲ್ಪಿ ಒಳ್ಳೆ ಹೆಸರು ಮಾಡಿದ ಶಿಲ್ಪಿ. ಆತನ ಮನೆಗೆ ಹೋದರು. ಹೀಗೆ ನಮಗೆ ಸೂಚನೆ ಆಗಿದೆಪ್ಪ, ಒಂದು ನೀನು ವೃಂದಾವನ ಮಾಡಿಕೊಡು ಅಂತಂದ್ರೆ ಆ ಶಿಲ್ಪಿಗೆ ರಾಯರ ಬಗ್ಗೆ ಸ್ವಲ್ಪ ತಿರಸ್ಕಾರ ಭಾವನೆ. ಏನು ಅಸಡ್ಡೆ ಬಂತೋ ಏನೋ. ರಾಯರ ಕೆಲಸ ಯಾವುದನ್ನು ಯಾರು ಇಲ್ಲ ಅಂತ ಅನ್ಬಾರ್ದು. ರಾಘವೇಂದ್ರ ಸ್ವಾಮಿಗಳ ಕೆಲಸ ಒಪ್ಪಿಸಿಕೊಟ್ಟಾಗ ಶತಾಯಗತಾಯ ಮಾಡಬೇಕು ಅಂತ ನಾವು ಕಟಿಬದ್ಧರಾಗಿ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಕೆತ್ತು ಅಂತಂದ್ರೆ ನನಗೆ ಮೈ ತುಂಬ ಕೆಲಸ ಇದೆ, ಸಾಕಷ್ಟು ಬೇರೆ ಬೇರೆ ಪ್ರತಿಮೆಗಳು ಮಾಡಬೇಕು, ಈಗ ನನ್ನ ಕೈಲಿ ಆಗೋದಿಲ್ಲ ಅಂತಲೇ ಅಂದ್ಬಿಟ್ಟು ನಮ್ಗೆ. ಸರಿ, ನಿರಾಶರಾಗಿ ಊರಿನವರೆಲ್ಲ ವಾಪಸ್ ಬಂದು ಅವತ್ತಿನ ದಿವಸವೇ ಅವನ ಕಣ್ಣು ಹೋಯ್ತಂತೆ. ರಾತ್ರಿ ಕಣ್ಣು ಕುರುಡಾಗಿ ಹೋಯ್ತು. ಕಣ್ಣು ಕುರುಡಾಯ್ತು. ಕುರುಡನಾಗಿ ಬಿಟ್ಟ. ಬಹಳ ಚಿತ್ತು. ಶಿಲ್ಪಿ ಕುರುಡಾದ್ರೆ ಹೇಗೆ ಕೆತ್ತಬೇಕು ಪ್ರತಿಮೆಗಳನ್ನ, ಅದೇ ಅವನ ಜೀವನಾಧಾರ. ಕಣ್ಣು ಕುರುಡಾಗಿ ಹೋಯ್ತು. ಏನ್ ಮಾಡೋದು ಅಂತ ಗೊತ್ತಾಗದೆ ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾಗತನಾದ. ಫೋಟೋ ಇಟ್ಟುಕೊಂಡು ಅತ್ತ ನಮಸ್ಕಾರ ಮಾಡಿದ, ಪ್ರದಕ್ಷಿಣೆ ಮಾಡಿದ, ಬೇಡಿಕೊಂಡ. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ಸೂಚನೆ ಕೊಟ್ಟರಂತೆ, ಕಣ್ಣು ಕೊಡ್ತೇನೆ, ನೀವು ವೃಂದಾವನ ಮಾಡಬೇಕು. ಮೊದಲನೇ ಕೆಲಸ ನಾನು ವೃಂದಾವನಕ್ಕೆ ಎತ್ತೇನೆ. ಎಲ್ಲ ಬಿಟ್ಟು ಮೊದಲನೇ ಕೆಲಸ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಮಾಡಿ ಆಮೇಲೆ ಬೇರೆ ಕೆಲಸ ಅಂತ ತೀರ್ಮಾನ ಮಾಡಿದ. ಕಣ್ಣು ಬಂತು. ಶಿಲೆ ತರಿಸಿದ, ಉಳಿ ಹಿಡ್ಕೊಂಡ. ಕಣ್ಣು ಬಂತು. ವೃಂದಾವನ ಮಾಡಿದ್ರೆ ಹೇಗೆ ಮಾಡಬೇಕು, ಆ ಎಲ್ಲೆಲ್ಲಿ ಏಟ್ ಹಾಕಬೇಕು ಪ್ರತಿಮೆ ಕೆತ್ತಲಿಕ್ಕೆ ಆ ಪಾಯಿಂಟ್ ಮಾತ್ರ ಕಾಣಿಸ್ಬೇಕಂತ. ಅಕ್ಕಪಕ್ಕದಲ್ಲಿ ಹೆಂಡತಿ ಮಕ್ಕಳು ಬಂದ್ರೆ ಕಾಣಿಸ್ತಾ ಇತ್ತು. ಮತ್ತೆ ಊಟ ಕೂಡೋ ಹೊತ್ತಿಗೆ ಅನ್ನ ಕಾಣಿಸ್ತಿದ್ದಿಲ್ಲಂತೆ, ಅದನ್ನ ಕೈ ತುತ್ತೇ ಹಾಕಬೇಕು. ವೃಂದಾವನ ಮಾಡ್ಲಿಕ್ಕೆ ಹೊರಟಾಗ ಆ ಸಮಯದಲ್ಲಿ ಮಾತ್ರ ಕಣ್ಣು ಬರ್ತಿತ್ತಂತೆ. ಅದು ಎಲ್ಲಿ ಏಟ್ ಹಾಕಬೇಕು ಆ ಕಲ್ಲಿನ ಭಾಗ ಮಾತ್ರ ಕಾಣಿಸ್ತಿತ್ತಂತೆ. ಮೈಯೆಲ್ಲ ಅವನಿಗೆ ರೋಮಾಂಚ ಆಗಿಬಿಡ್ತಿತ್ತಂತೆ. ಅಷ್ಟು ಕಾಣಿಸ್ಬೇಕು, ಅಲ್ಲೆಲ್ಲ ಏಟ್ ಹಾಕಬೇಕು. ಅವನು ಅನ್ಕೊಂಡ, ನಾನಲ್ಲ ವೃಂದಾವನ ಮಾಡ್ತಾ ಇರೋದು, ರಾಘವೇಂದ್ರ ಸ್ವಾಮಿಗಳು ತಾವೇ ವೃಂದಾವನ ಮಾಡ್ಕೋತಾ ಇದ್ದಾರೆ, ತಮಗೆ ಹೇಗೆ ಬೇಕು ಹಾಗೆ ಮಾಡ್ಕೋತಾ ಇದ್ದಾರೆ. ಇಷ್ಟು ಅದ್ಭುತವಾದ ರೀತಿಯಲ್ಲಿ ನಡೀತು. ಅವತ್ತಿನ ವೃಂದಾವನ ಕೆತ್ತನೆ ಕೆಲಸ ಮುಗಿತು ಅಂದ್ರೆ ಮತ್ತೆ ಕಣ್ಣು ಹೋಯಿತು. ಮರುದಿವಸ ಮತ್ತೆ ಕೆಲಸಕ್ಕೆ ಶುರು ಮಾಡಿದಾಗ ಉಳಿ ಹಿಡ್ಕೊಂಡಾಗ ಆ ಪಾಯಿಂಟ್ ಮಾತ್ರ ಕಾಣಿಸ್ಬೇಕು. ಇಂಥ ರೀತಿ ವಿಚಿತ್ರ ಮಾಡಿದರಂತೆ ರಾಘವೇಂದ್ರ ಸ್ವಾಮಿಗಳು. ಪೂರ್ತಿ ಕಣ್ಣು ಕೊಟ್ಬಿಟ್ಟು ಮತ್ತೆ ಅಲ್ಲಿ ಅರ್ಧ ಮಾಡಿ ಹಂಗೆ ನಿಲ್ಲಿಸಿ ಇನ್ನೊಂದು ಪ್ರತಿಮೆ ಶುರು ಮಾಡ್ತಾನೋ ಏನೋ ಅಂತ ಕೆಲವರು ಹಂಗೆ ಮಾಡ್ತಿರ್ತಾರೆ. ಅರ್ಧ ಮಾಡಿಸೋದು, ಇನ್ನೊಬ್ರು ಅವ್ರು ಬಿಟ್ಟು ಹೋಗಂಗಿಲ್ಲ, ಇಡೋಂಗಿಲ್ಲ, ಅವ್ರ ಕೊನೆ ತನಕ ಇರಲೇಬೇಕು. ಆ ರೀತಿ ಹಂಗಾಗಬಾರ್ದು ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ಕಣ್ಣು ಕೊಡೋದು. ಆಮೇಲೆ ಪೂರ್ತಿ ವೃಂದಾವನ ಆಯಿತು. ಬಹಳ ಸುಂದರವಾದ ವೃಂದಾವನ. ಈ ಚರಿತ್ರೆ ಕೇಳೇ ನಾವು ಒಂದ್ಸಲ ಚನ್ನಗಿರಿಗೆ ಹೋಗಿದ್ವಿ. ಆ ವೃಂದಾವನ ನೋಡಿ ಬರಬೇಕು ಅಂತ. ತೆನೆಯಲ್ಲಿ ರಾಮದೇವರ ಪ್ರತಿಮೆ ಅದನ್ನೆಲ್ಲ ಮಾಡಿ ಬಹಳ ಸುಂದರವಾದ ವೃಂದಾವನ ಮಾಡಿದ. ಆಮೇಲೆ ಅವನಿಗೆ ಶಾಶ್ವತವಾಗಿ ರಾಘವೇಂದ್ರ ಸ್ವಾಮಿಗಳು ದೃಷ್ಟಿ ಕೊಟ್ಟರು. ವೃಂದಾವನದ ಕೆಲಸ ಮುಗಿಸ್ಕೊಂಡು ಕೊಟ್ಟರು, ಅಲ್ಲಿ ತನಕ ಕೊಡಲಿಲ್ಲ. ವೃಂದಾವನ ಎಷ್ಟಾಗಬೇಕು ಅಷ್ಟು.
ಹಾಗೆ ರಾಘವೇಂದ್ರ ಸ್ವಾಮಿಗಳು ಯಾರಿಗಾದ್ರೂ ಸಂಪತ್ತು ಬೇಕು ಅಂದ್ರೆ ಕೊಡ್ತಿರ್ತಾರೆ, ತಮ್ಮ ಕೆಲಸ ಪೂರ್ತಿ ಮಾಡಿಸ್ಕೊಂಡು ಕೊಡ್ತಾರೆ, ಅಲ್ಲಿ ತನಕ ಕೊಡೋದು. ತಾಳ್ಮೆ ಬೇಕು ನಮಗೆ, ಮಾಡಬೇಕು, ಮಾಡಿಸ್ಕೊಂಡು ಕೊಡ್ತಾರೆ. ಏನೇನು ಅಪೇಕ್ಷೆ, ಏನು ಸ್ವೀಕಾರ ಮಾಡಬೇಕು ಅಂತ ಇರ್ತದೋ ಸೇವೆಯನ್ನ ಅಷ್ಟು ಮಾಡಿಸ್ಕೊತಾರೆ, ಕೊಡ್ತಾರೆ. ನಮಗನಿಸ್ತಿರ್ತದೆ ಯಾಕೋ ತಡ ಮಾಡ್ತಿದ್ದಾರೆ ಅಂತ. ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಅವ್ರ ಕೆಲಸ ಮುಗಿಸ್ಕೊಂಡು ಕೊಡ್ತಾರೆ, ಅಲ್ಲಿ ತನಕ ಕೊಡೋದು. ಇಲ್ದಿದ್ರೆ ಅವ್ರದ್ದು ನಡಿಬೇಕಲ್ಲ. ಹೀಗೆ ಶಾಶ್ವತವಾಗಿ ಅವನಿಗೆ ಆಮೇಲೆ ದೃಷ್ಟಿ ಬಂತು. ಅದನ್ನು ಪ್ರತಿಷ್ಠೆ ಮಾಡಿದವರು ಯಾರು ಅಂತಂದ್ರೆ ವರದೇಂದ್ರ ತೀರ್ಥರು ಪ್ರತಿಷ್ಠೆ ಮಾಡಿದವರು. ವರದೇಂದ್ರ ತೀರ್ಥರು ಅಂದ್ರೆ ಬೇರೆ ಯಾರು ಅಲ್ಲ, ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ ರಾಯರೇ ಹೇಳಿದ್ರಂತೆ. ನನ್ನ ಪೀಳಿಗೆಯಲ್ಲಿ ನನ್ನ ತರುವಾಯ 7ನೇವರೊಬ್ಬರು ಬರ್ತಾರೆ, ನನಗೆ ಸಮಾನರಾಗಿರ್ತಾರೆ ಅಂತ ಹೇಳಿದ್ರು. ನನಗೆ ಸಮಾನರಾಗಿರ್ತಾರೆ ಅಂಥವ್ರು ಬಂದು ವೃಂದಾವನ ಮಾಡಿದ್ರು, ರಾಯರಿಗೆ ಸಮಾನರಾದವರು. ಅಂದ್ರೆ ಏನರ್ಥ? ರಾಘವೇಂದ್ರ ಸ್ವಾಮಿಗಳು ತಾವೇ ವೃಂದಾವನ ಮಾಡಿಸ್ಕೊಂಡ್ರು, ತಮ್ಮ ಸಮಾನರಾದ ವರದೇಂದ್ರರಿಂದ ವೃಂದಾವನ ಪ್ರತಿಷ್ಠಾ ಕಾರ್ಯಕ್ರಮ ನಡೀತು. ಈಗ ನಮಗೆ ಅರ್ಥ ಆಗ್ತದೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ದಿವ್ಯವಾದ ರೀತಿಯಲ್ಲಿ ದೃಷ್ಟಿ ಕೊಡ್ತಾರೆ. ತಮ್ಮ ಏನ ಸೇವೆ ಆಗಬೇಕು ಅದಕ್ಕೆ ದೃಷ್ಟಿ ಕೊಡ್ತಾರೆ. ಆ ಸೇವೆ ಮಾಡಿದ್ಮೇಲೆ ಶಾಶ್ವತವಾಗಿ ಲೌಕಿಕ ಎಲ್ಲ ಕಾಣುವಂತೆ ಆಮೇಲೆ ದೃಷ್ಟಿ ಕೊಡ್ತಾರೆ. ಹೀಗೆ ಲೌಕಿಕ ಕಾಣಿಸ್ತದೆ, ಮೊದಲು ನಮಗೆ ರಾಯರ ವೃಂದಾವನ ಕಾಣಿಸ್ಬೇಕು, ಆಮೇಲೆ ಲೌಕಿಕ ಕಾಣಿಸ್ಬೇಕು. ಅವನಿಗೆ ಕಾಣಿಸ್ತು, ಹೆಂಡತಿ ಮಕ್ಕಳು ಅನ್ನ ನೀರು ಎಲ್ಲ ಕಾಣಿಸ್ಲಿಕ್ಕೆ ಶುರುವಾಯಿತು ವೃಂದಾವನ ತಯಾರು ಆಮೇಲೆ ಲೌಕಿಕ. ಇದು ರಾಘವೇಂದ್ರ ಸ್ವಾಮಿಗಳು ಸೇವೆ ಸ್ವೀಕಾರ ಮಾಡ್ತಕ್ಕಂಥ ಕ್ರಮ. ತಂಜಾವೂರಿನಲ್ಲಿ ಒಂದು ರೀತಿ ಪ್ರತಿಷ್ಠೆ, ರಾಯರು ಅಲ್ಲಿಗೆ ಒಂದು ರೀತಿ ಹೋದ್ರು. ಒಂದೊಂದು ಕಡೆ ಒಂದೊಂದು ರೀತಿ. ಒಂದು ಕಡೆ ಬರೀ ಮಂತ್ರಾಕ್ಷತ ವೃಂದಾವನ ಅಂತಿದೆ. ಒಂದು ಊರಿಗೆ ಹೋಗಿದ್ವಿ, ಒಂದು ಗ್ರಾಮಕ್ಕೆ, ಅಲ್ಲಿ ಬರೀ ಮಂತ್ರಾಕ್ಷತೆ. ಅದು ಮೃತ್ತಿಕಾ ವೃಂದಾವನ ಅಲ್ಲ. ರಾಯರ ಪಾದವನ್ನು ಮಂತ್ರಾಲಯಕ್ಕೆ ಬಂದು ರಾಯರ ಪಾದದ ಮೇಲೆ ಮಂತ್ರಾಕ್ಷತೆ ಇಡಿಸಿ ಆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಹೋದ್ರು. ಅದೇ ಸಂಪುಷ್ಟದಲ್ಲಿಟ್ಟರು, ವೃಂದಾವನ ಪ್ರತಿಷ್ಠೆ ಮಾಡಿದ್ರು. ಅದು ಇದು ಮಂತ್ರಾಕ್ಷತ ವೃಂದಾವನ ಅಂತ ಹೆಸರು. ಈ ಪ್ರತಿಮಾ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ನಾನಾ ರೀತಿ ಅವರ ಸ್ತೋತ್ರ ರೂಪದಲ್ಲೇ ಇದ್ದಾರೆ. ಅಪ್ಪಣ್ಣಾಚಾರ್ಯ ಮಾಡಿದ ಸ್ತೋತ್ರದಲ್ಲಿ ಹೇಳ್ತಾರೆ, ಯಃ ಪಿಬೇತ್ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಎಷ್ಟು ಅದ್ಭುತವಾದ ಶ್ಲೋಕ. ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಎಲ್ಲ ರೋಗಗಳು ವಾಸಿ ಆಗ್ತದೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ. ಯಃ ಪಿಬೇತ್ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ. ಸ್ತೋತ್ರೇಣೈವ ಅಂತ ಒಂದು ಏವಕಾರ ಇದೆ. ಏನರ್ಥ? ಈ ಸ್ತೋತ್ರದಿಂದಲೇ ಅಭಿಮಂತ್ರಿಸಿರಿ ಸಾಕು. ಏತೇನ ಸ್ತೋತ್ರೇಣೈವ ಅಭಿಮಂತ್ರಿತಂ. ಈ ಸ್ತೋತ್ರದಿಂದಲೇ ಅಭಿಮಂತ್ರಿಸಿರಿ. ಬೇರೆ ನಿಮಗೆ ವೇದ ಮಂತ್ರ ಬರೆದಿದ್ರು ಪರವಾಗಿಲ್ಲ, ವೇದಗಳು ಬೇಕಾಗಿಲ್ಲ, ಪೌರಾಣಿಕ ಶ್ಲೋಕಗಳು ಬೇಕಾಗಿಲ್ಲ. ಈ ಸ್ತೋತ್ರದಿಂದಲೇ ಅಭಿಮಂತ್ರಿಸಿರಿ ಸಾಕು. ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣ. ತತ್ಕ್ಷಣಾದೇವ, ಕೂಡಲೇ ತತ್ಕಾಲದಲ್ಲೇನೆ ಎಲ್ಲ ರೋಗಗಳು ವಾಸಿ ಆಗ್ತದೆ. ಅಷ್ಟೇ ಅಲ್ಲ, ಏವಕಾರವನ್ನು ಎಲ್ಲಾ ಕಡೆ ಅನ್ವಯ ಮಾಡ್ಕೋಬೇಕು. ಸರ್ವೇ ಏವ ನಶ್ಯಂತಿ, ಎಲ್ಲ ರೋಗಗಳು ನಾಶ ಆಗ್ತದೆ. ಈ ಬೇರೆ ಔಷಧಿ ತಗೊಂಡ್ರೆ ಹಾಗಲ್ಲ. ಒಂದೊಂದು ರೋಗ ವಾಸಿ ಆಗಲಿಕ್ಕೆ ಒಂದೊಂದು ಔಷಧಿ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ಅಭಿಮಂತ್ರಿಸಿದ್ರೆ ಎಲ್ಲ ರೋಗಕ್ಕೂ ಒಂದೇ ಔಷಧಿ. ಬೇರೆ ಔಷಧಿಗಳಾದ್ರೆ ಹಾಗಲ್ಲ, ಅದು ಬರೆದಿಟ್ಕೋಬೇಕು. ಇಂಥ ರೋಗಕ್ಕೆ ಇದು, ತಲೆನೋವಿಗೆ ಬೇರೆ ಔಷಧಿ, ಕಣ್ಣು ನೋವಿಗೆ ಬೇರೆ, ಕಿವಿ ನೋವಿಗೆ ಬೇರೆ. ಯಾವುದೋ ಕಣ್ಣಿಗೆ ಹಾಕೋ ಡ್ರಾಪ್ಸ್ ಕಿವಿಗೆ ಹಾಕಿ ಬಿಡೋದು, ಬಾಯಲ್ಲಿ ತಗೊಳ್ಳೋದನ್ನ ಕಿವಿಗೆ ಹಾಕೋದನ್ನ ಬಾಯಲ್ಲಿ ತಗೊಂಡ್ಬಿಟ್ರೆ ಏನಾದೀತು? ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ಅಭಿಮಂತ್ರಿಸಿದ ನೀರು ಕನ್ಫ್ಯೂಸ್ ಆದ್ರೂ ಪರವಾಗಿಲ್ಲ, ಒಂದು ಥಾಲಿಯಲ್ಲಿ ನೀರು ಹಾಕಿರಿ, ಸ್ತೋತ್ರದಿಂದ ಅಭಿಮಂತ್ರಿಸಿರಿ, ಸರ್ವೇ ನಶ್ಯಂತಿ ತಕ್ಷಣ. ಎಲ್ಲ ರೋಗಗಳಿಗೂ ದಿವ್ಯ ಔಷಧ. ಒಂದು ವ್ಯಾಪಾರ ಹೋಯಿತು, ನಮ್ಗೆ ಯಾವ ಮಾತ್ರೆ ಅಂತ ಗೊತ್ತಾಗಲಿಲ್ಲ, ಆ ಸಮಸ್ಯೆನೇ ಇಲ್ಲ. ಅಂಥ ವಿಚಿತ್ರವಾದ ಔಷಧಿ ರಾಯರ ಸ್ತೋತ್ರದಿಂದ ಅಭಿಮಂತ್ರಿಸಿದ್ರೆ ಸರ್ವೇ ನಶ್ಯಂತಿ ತಕ್ಷಣ. ನಶ್ಯಂತೇವ, ಅಲ್ಲೂ ಏವಕಾರ ಹಚ್ಚಬೇಕು. ರೋಗಗಳು ನಾಶ ಆಗ್ತದೆ ಮಾತ್ರ, ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ. ಬೇರೆ ಔಷಧಿ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗ್ತದಂತೆ, ಅದಕ್ಕೆ ಮತ್ತೊಂದು ಔಷಧಿ ತಗೋಬೇಕು. ಹೀಗೆ ಪರಂಪರೆ ಬೆಳೀತಾ ಹೋಗ್ತದೆ. ಆದ್ರೆ ರಾಯರ ಸ್ತೋತ್ರದಿಂದ ಅಭಿಮಂತ್ರಿಸಿ ನೀರು ತಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಒಂದು ರೋಗ ವಾಸಿ ಆಗುವುದು ಮಾತ್ರ ಆಗ್ತದೆ. ಅಂಥ ವಿಚಿತ್ರವಾದಂತಹ ಸ್ತೋತ್ರ ಅದು ರಾಯರ ಸ್ತೋತ್ರ. ಅಭಿಮಂತ್ರಿತಂ ಯಃ ಪಿಬೇತ್ ಜಲಂ, ನೀರು ಕುಡಿದ್ರೆ ಸಾಕು. ಬೇರೆ ಮಾತ್ರೆಗಳನ್ನು ತಗೊಳ್ಳುವಾಗ ಡಾಕ್ಟರ್ ಹೇಳಿರ್ತಾರೆ, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ತಗೋ ಅಂತ.
ಯಾರೋ ಒಬ್ಬ ರೋಗಿ ಬೇಗ ವಾಸಿ ಆಗಲಿ ಅಂತ ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2 ತಗೊಂಡು ಏನಾದಿತ್ತು ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ. 1 ತಗೊಳ್ಳೋ ಜಾಗದಲ್ಲಿ 2 ತಗೊಂಡ್ರೆ ಅಥವಾ 3 ತಗೊಂಡ್ರೆ ಎಷ್ಟು ಅನರ್ಥ ಆಗ್ತದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ಅಭಿಮಂತ್ರಿಸಿದ ನೀರು 1 ಥಾಲಿ ಆದರೂ ಪರವಾಗಿಲ್ಲ, 2 ಥಾಲಿ ಅಥವಾ 1 ತಾಮ್ರ ತಂಬಿಗೆ ತುಂಬಾ ಅಭಿಮಂತ್ರಿಸಿ ಕುಡಿದ್ರೂ ಏನೂ ಆಗೋದಿಲ್ಲ. ಓವರ್ ಡೋಸ್ ಆಗೋದಿಲ್ಲ, ಡೋಸ್ ಕಡಿಮೆ ಆದ್ರೂ ಏನೂ ಆಗೋದಿಲ್ಲ. 1 ಧರಣೆ ತಗೊಂಡ್ರು ಫಲ ಸಿಗ್ತದೆ, 1 ತಂಬಿಗೆ ಕುಡಿದ್ರು ಫಲ ಸಿಗ್ತದೆ. ಬೇರೆ ಟಾನಿಕ್ 1 ತಂಬಿಗೆ ಕುಡಿದ್ರೆ ಏನಾದೀತು ಜೊತೆಗೆ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ಅಭಿಮಂತ್ರಿಸಿದ ನೀರು ಹಿಂಗೆಲ್ಲ ಆಗೋದಿಲ್ಲ. ಆದ್ರೆ ಇದಕ್ಕೆ ವಿಶ್ವಾಸ ಬೇಕಷ್ಟು. ವಿಶ್ವಾಸ ಇಟ್ಟು ರಾಯರ ಸ್ತೋತ್ರದಿಂದ ಅಭಿಮಂತ್ರಿಸಿ ಕುಡಿದು ಬಿಟ್ರೆ ಅದು ಉಕ್ಷಿಗತ ದೋಷಾಹ, ಹೊಟ್ಟೆ ಒಳಗಿದ್ದ ದೋಷಗಳು ಹೋಗ್ತದೆ, ಹೊರಗಿದ್ದ ದೋಷಗಳು ಕೂಡ ಹೋಗ್ತದೆ. ನಮ್ಮ ಹಿಂದಿನ ಗುರುಗಳೊಬ್ರು ಇದ್ರು, ಕುಷ್ಟಗಿ ಪ್ರಹ್ಲಾದಾಚಾರ್ಯರು ಅಂತ ಒಬ್ರು ಇದ್ರು. ಪೋಸ್ಟ್ ಮಾಸ್ಟರ್ ಆಗಿದ್ರು, ವೇದಾಂತ ವಿದ್ವಾಂಸರು ಆಗಿದ್ರು. ಬಹಳ ಹಿಂದೆನೆ ಕುಪ್ಪಂ ರೈಲ್ವೆ ಆಕ್ಸಿಡೆಂಟ್ ಅಂತ ಒಂದು ದೊಡ್ಡ ಆಕ್ಸಿಡೆಂಟ್ ಆಯ್ತು, ಅದರಲ್ಲಿ ಹೋಗ್ಬಿಟ್ರು. ಅವ್ರು ಹೇಳ್ತಿದ್ರು, ನನಗೆ ರಾಘವೇಂದ್ರ ಸ್ವಾಮಿಗಳು, ಅವ್ರು ಹೇಳಿದ ಮಾತಿದು, ನಮಗೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವರಿಗೆ ಈ ಮೊಣಕಾಲಿನಿಂದ ಕೆಳಗಡೆ ಸ್ವಲ್ಪ ಕಾಲಿನಲ್ಲಿ ಏನೋ ಒಂದಷ್ಟು ರೋಗ ಇತ್ತು, ಕಜ್ಜಿ ಆಗೋದು, ತುರಿಕೆ, ಆ ರೋಗ ಇತ್ತು. ಅವ್ರು ಹೇಳ್ತಿದ್ರು, ನನಗೆ ಮೇಲೆಲ್ಲ ಇತ್ತು, ಅಲ್ಲೆಲ್ಲ ಕಡೆ ನಾನು ರಾಯರ ಸ್ತೋತ್ರ ಅಭಿಮಂತ್ರಿಸಿ ಮೃತ್ತಿಕೆ ಹಾಕಿ ಅದನ್ನ ಹಚ್ಕೊಂಡಿದ್ದೀನಿ, ವಾಸಿ ಆಗ್ತದೆ. ಆದ್ರೆ ಕೆಳಗೆ ಮಾತ್ರ ಹಚ್ಕೊಳ್ಳಿಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ, ಹಾಗೆ ಉಳಿಸ್ಕೊಂಡಿದ್ದೀನಿ ಅಂತ. ಆ ಸ್ತೋತ್ರದಿಂದ ಅಭಿಮಂತ್ರಿಸಿದ ನೀರನ್ನ ಕೆಳಭಾಗದಲ್ಲಿ ಹೇಗೆ ಹಚ್ಕೊಳ್ಳಿ ನಾನು, ಇಷ್ಟು ಗೌರವ ಇತ್ತು ಅವ್ರಿಗೆ. ಆದ್ರೆ ಅವ್ರು ಹೇಳ್ತಿದ್ರು, ಮೇಲ್ಭಾಗದಲ್ಲಿ ಹಚ್ಕೊಂಡು ಎಲ್ಲ ರೋಗ ವಾಸಿ ಆಗಿದೆ. ಹೊಟ್ಟೆ ಒಳಗಿದ್ದ ರೋಗವೂ ಹೋಗ್ತದೆ, ಹೊರಗಡೆ ಭಾಗದಲ್ಲಿ ಇದ್ದಂತಹ ರೋಗವೂ ಕೂಡ ವಾಸಿ ಆಗ್ತದೆ. ಆ ನಂಬಿಕೆ ಇಟ್ಟುಕೊಂಡು ಆ ಸ್ತೋತ್ರ ಪಾರಾಯಣ ಮಾಡಿದ್ರೆ ಸಾಕು. ಅಂಥ ಮಹಾಮಹಿಮೋಪೇತರು ರಾಘವೇಂದ್ರ ಸ್ವಾಮಿಗಳು ಅವರು ಇಲ್ಲಿ ಈ ಸ್ಥಳದಲ್ಲಿ ಬಂದು ಸನ್ನಿಹಿತರಾಗಿದ್ದಾರೆ ಅಂತಂದ್ರೆ, ಈ ಸ್ಥಳ ಯಾವ ಕಾಲದಲ್ಲಿ ಮಂಚಾಲೆಯಲ್ಲಿ ಹೇಗೆ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ ಅಂತ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಭುವನಗಿರಿ, ಎಲ್ಲಿ ತಮಿಳುನಾಡಿನವರು ಇಲ್ಲಿ ಬಂದು ಮಂಚಾಲೆಯಲ್ಲಿ ಬಂದು ವೃಂದಾವನಸ್ಥರಾದರು. ಹಾಗೆ ಇಲ್ಲಿ ಬಂದು ವೃಂದಾವನಸ್ಥರಾಗಬೇಕಾದ್ರೆ, ಮೃತ್ತಿಕಾ ವೃಂದಾವನ ಇಲ್ಲಿ ಪ್ರತಿಷ್ಠೆ ಆಗಬೇಕಾಗಿದ್ರೆ ಯಾವುದೋ ಕಾಲದಲ್ಲಿ ಈ ಜಾಗದಲ್ಲಿ ಏನು ಪುಣ್ಯಕರ್ಮ ನಡೆದಿತ್ತೋ ಏನೋ, ಆ ಇಲ್ಲದಿದ್ರೆ ಈ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದ ರಾಘವೇಂದ್ರ ಸ್ವಾಮಿಗಳು ಒಂದು ಪರಮಾಣುವಿನಷ್ಟು ಸೇವೆ ಸ್ವೀಕಾರ ಮಾಡ್ತಾರೋ ಅವರು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದಾರೋ ಏನೋ ಅಂತ ಅಂದ್ಕೊಳ್ಬೇಕು. ಪುಣ್ಯ ಇಲ್ಲದೆ ಇದ್ರೆ ದೊರೆಯದವರಿಗೆ ದೊರೆಯದು ಈ ಸೇವಾ ಅಂತಾರೆ. ಯಾರು ಪುಣ್ಯವಂತರಾಗಿರೋದಿಲ್ಲ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಸೇವಾ ಭಾಗ್ಯ ದೊರೆಯೋದಿಲ್ಲ. ಏನಾದ್ರೂ ಸೇವಾ ಮಾಡೋ ಭಾಗ್ಯ ಬಂದಿದೆ ಅಂತಂದ್ರೆ ಯಾವುದೋ ಜನ್ಮದ ಒಂದು ಸುಕೃತ. ಅಂತಹ ಸುಕೃತದಿಂದ ಈ ಸ್ಥಳದಲ್ಲಿ ರಾಯರು ಬಂದು ನೆಲೆಸಿದ್ದಾರೆ. ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ವೈಭವದಿಂದ ಉತ್ತರೋತ್ತರ ಬಹಳ ವೈಭವದಿಂದ ನಡೀತಾ ಇದೆ. ವಿಶೇಷವಾದ ಜ್ಞಾನ ಕಾರ್ಯಗಳು, ನಿರಂತರವಾಗಿ ಜ್ಞಾನ ಕಾರ್ಯಗಳು, ಪ್ರವಚನಗಳು ನಡೀತಾ ಇದೆ. ವೇದ ಮಂತ್ರಗಳ ಘೋಷ ನಡೀತಾ ಇದೆ. ಅಂದ ಮೇಲೆ ಇದನ್ನೇ ಮಂತ್ರಾಲಯ ಅಂತ ಕರೀಬೇಕು. ಎಲ್ಲಿ ಮಂತ್ರಗಳ ಘೋಷಣೆ ನಡೀತದೆ, ಎಲ್ಲಿ ಮಂತ್ರಗಳ ಪ್ರವಚನ ನಡೀತದೆ, ಅದೇ ಮಂತ್ರಾಲಯ ಅಷ್ಟೇ. ಮಂತ್ರ ನಡೀಲಿಲ್ಲ, ಮಂತ್ರ ಘೋಷ ನಡೀಲಿಲ್ಲ, ಬರೇ ತಂತ್ರ ನಡೀತು ಅಂದ್ರೆ ಅದು ತಂತ್ರಾಲಯ ಅಷ್ಟೇ. ಮಂತ್ರಾಲಯ ಆಗೋದಿಲ್ಲ. ಮಂತ್ರಾಲಯ ಆಗಬೇಕಾದ್ರೆ ಮಂತ್ರ ಘೋಷ ನಡೀಬೇಕು. ವೇದ ಮಂತ್ರಗಳ ಪ್ರವಚನ, ಪುರಾಣ ಮಂತ್ರಗಳ ಪ್ರವಚನ, ಮಂತ್ರ ತುಲ್ಯವಾದಂತಹ ಗ್ರಂಥಗಳ ಪ್ರವಚನ ನಿರಂತರ ನಡೆಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇದೊಂದು ಅಭಿನವ ಮಂತ್ರಾಲಯದಂತೆ ಕಂಗೊಳಿಸ್ತಾ ಇದೆ ಈ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಿ. ಇಲ್ಲಿ ಅನೇಕರು ಸನ್ಮಾನ ಅಂತನ್ನೋದಕ್ಕಿಂತಲೂ ಆಶೀರ್ವಾದ, ವಿಶೇಷ ರಾಯರ ಅನುಗ್ರಹವನ್ನ ಪಡೆದಿದ್ದಾರೆ. ಅವನ್ನೆಲ್ಲರೂ ಕೂಡ ಅಭಿನಂದಿಸ್ತಾ, ಇಲ್ಲಿ ಅನೇಕರು ನಾನಾ ವಿಧವಾಗಿ ತನು ಮನ ಧನಗಳಿಂದ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಾತ್ರರೇ. ಇಲ್ಲ ಇದ್ರೆ ಅದು ಅವರಿಂದ ವಿಶೇಷ ಮಂತ್ರಾಕ್ಷತೆ ತಗೊಂಡ್ರೆ ಮಾತ್ರ ಅನುಗ್ರಹ ಅಂತಲ್ಲ, ಅವರಿಗೆ ನಾವು ಸೇವೆ ಮಾಡಿದ್ರು ಅದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹನೇ. ಯಾಕೆಂದ್ರೆ ಅವ್ರ ಅನುಗ್ರಹ ಮಾಡದಿದ್ರೆ ನಮ್ಮ ಕೈಯಿಂದ ಸೇವೆ ಸ್ವೀಕಾರ ಮಾಡೋದಿಲ್ಲ. ಅವರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳ್ತೇವೆ. ನಿನ್ನ ಅಂಗಳದಲ್ಲಿ ಹಿಡಿ ಅನ್ನ ಹಾಕೋ ಸಾಕು ಅಂತಾರೆ. ನಿನ್ನ ಅಂಗಳದಲ್ಲಿ ಹಿಡಿ ಅನ್ನ ಊಟ ಮಾಡಿದ್ರೆ, ಬಾಗಿಲು ತೆಗೆದು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿದ್ರೆ ಅದೇ ಪರಮಾನುಗ್ರಹ ಅಂತ ಉಂಟು. ಅಂತ ಎಲ್ಲರೂ ಕೂಡ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ನಾನಾ ವಿಧವಾದ ಸೇವೆಯಲ್ಲಿ ಆಸಕ್ತರಾದಂಥವರು ಇದ್ದೀರಿ. ಎಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಈ ರಾಯರ ಕೈಂಕರ್ಯದಲ್ಲಿ ತೊಡಗಿದಂಥ ಎಲ್ಲ ಸಮಿತಿಯವರನ್ನ ಮತ್ತು ಅರ್ಚಕ ವೃಂದದವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿದಂಥವರು
ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲವೂ ಪ್ರಿಯವಾದ್ದೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈವಿನೀಯ ಕವಿತಾ ಸಂಗೀತ ಪಾರಂಗತಃ ಅಂತಾರೆ. ರಾಘವೇಂದ್ರ ಸ್ವಾಮಿಗಳು 64 ಕಲೆಗಳಲ್ಲಿ ನಿಷ್ಣಾತರಾಗಿದ್ದರಂತೆ. 64 ಕಲೆಗಳಲ್ಲಿ ಎಲ್ಲ ವಿಧವಾದಂತಹ ಜ್ಞಾನ ವಿಜ್ಞಾನ ಅಂತ ಏನೇನಿದೆ, ಜ್ಞಾನ ವಿಶೇಷ ಜ್ಞಾನ ಎಲ್ಲ ಜ್ಞಾನ ವಿಜ್ಞಾನಗಳಲ್ಲಿ ಪಾರಂಗತರಾದವರು. ಅಂಥವರ ಮೇಲೆ ಅತ್ಯಂತ ವಾತ್ಸಲ್ಯ ಇಟ್ಟಂಥವರು ರಾಘವೇಂದ್ರ ಸ್ವಾಮಿಗಳು. ಹೀಗೆ ಅಂಥವ್ರನ್ನೆಲ್ಲ ಗುರುತಿಸಿ ಅವರಿಗೆ ರಾಯರ ಅನುಗ್ರಹವನ್ನು ಕೊಡಿಸ್ತಾ ಇರೋದು ಅದು ಅತ್ಯಂತ ಶ್ಲಾಘನೀಯ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು. ಹಲೋ. ಪೂಜ್ಯ ಮಹಾಸ್ವಾಮಿಗಳು ಅವರ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿಯೂ ಕೂಡ ಶ್ರೀಮಠದ ಮೇಲಿನ ಅಭಿಮಾನದಿಂದಾಗಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಈ ಅನುಗ್ರಹ ಸಂದೇಶವನ್ನ ನೀಡ್ತಾ, ಅನುಗ್ರಹ ಸಂದೇಶದಲ್ಲಿ ರಾಯರ ಕಾರುಣ್ಯವನ್ನ ತುಂಬಾ ಚೆನ್ನಾಗಿ ಬಣ್ಣಿಸಿದ್ದಾರೆ. ಕೇಳುವವರ ಮನಸ್ಸು ಭಕ್ತಿಯಿಂದ ರಾಯರ ಕಡೆ ಹರಿಯಲೇಬೇಕು. ಆ ರೀತಿ ಹೇಳುವಂತಹ ಒಂದು ಕೌಶಲತೆ ಸ್ವತಃ ನಿಜವಾಗಿ ಇವತ್ತು ಸ್ವಾಮಿಗಳು ಹೇಳಿದ್ದಾರೆ ಅಂತ ನಮ್ಗೆ ಯಾರಿಗೂ ಅನ್ನಿಸ್ಲಿಲ್ಲ. ಅವ್ರ ಕಥೆಯನ್ನ ರಾಯರೇ ಅವರಲ್ಲಿ ಕೂತು ಹೇಳ್ತಾ ಇದ್ದಾರೇನೋ ಅನ್ನೋ ಹಾಗೆ ಆತ್ಮಕಥೆ ಹೇಳಿದ ಹಾಗೆ ಇತ್ತು. ಪೂಜ್ಯ ಮಹಾಸ್ವಾಮಿಗಳವರು ಶ್ರೀಮಠದ ಎಲ್ಲರ ಮೇಲೆ ಒಂದು ವಿಶಿಷ್ಟವಾದ ಅಭಿಮಾನವನ್ನಿಟ್ಟು ಇಲ್ಲಿಯ ತನಕ ದಯಮಾಡಿಸಿ ಈ ಕಾರ್ಯಕ್ರಮವನ್ನು ನಡೆಸಿ ನಾವು ಮಾಡಿದಂತಹ, ನಮ್ಮಿಂದ ರಾಯರು ನಡೆಸಿಕೊಂಡಂತಹ ಎಲ್ಲ ಸೇವೆಗಳನ್ನ ರಾಯರ ಅಂತರ್ಯಾಮಿಯಾದ ಹನುಮನ ಹೃತ್ಕಮಲವಾಸಿಯಾದ ರಾಮಚಂದ್ರ ಮಹಾಪ್ರಭುವಿಗೆ ಅರ್ಪಣೆ ಮಾಡಿಕೊಟ್ಟಿದ್ದಾರೆ. ಪೂಜ್ಯ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಶಿರಸಾಷ್ಟಾಂಗ ಅನಂತ ದಂಡ ಪ್ರಣಾಮಗಳನ್ನು ಭಕ್ತಿ ಶ್ರದ್ಧೆಯಿಂದ ಅರ್ಪಿಸ್ತಾ ಈ ತುಳಸಿ ದಳವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಪೂಜ್ಯ ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಬಂದು ನಮ್ಮನ್ನ ಹೀಗೆ ಆಶೀರ್ವಾದ ಮಾಡಬೇಕು ಅಂತ ಅವರಲ್ಲಿ ಸಾಷ್ಟಾಂಗ ಪೂರ್ವಕವಾದ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೀರ್ಘತಮಾಮ ತೇಜೋಜುರ್ವಾಂಗಾಶಮೇಯುಗೆ ಅಪಾಮೃತಂ ಯದೀನ ಅಂತರ್ಮಹಾಭವತಿ ಶಾಂತಿ ಯಾಫಲಿ ದಿವ್ಯಾಫಲಾಪುಷ್ಪಾಯಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತ ಆಸ್ಥಾನೋ ಚತ್ವಂ ಸರ್. ಇವತ್ತು 3 ಜನರಿಗೆ ಸನ್ಮಾನ ಆಗಿರ್ತಕ್ಕಂಥದ್ದು. ಒಬ್ರು ಜ್ಞಾನಿ, ಒಬ್ರು ವಿಜ್ಞಾನಿ, ಇನ್ನೊಬ್ರು ಸಂಗೀತ ಜ್ಞಾನಿ. 3 ಜನರಿಗೂ ಕೂಡ ರಾಯರು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಅವರು ಅದು ಸನ್ಮಾನ ಅಲ್ಲ, ರಾಯರ ಆಶೀರ್ವಾದ ಅಂತ ತಿಳಿಸಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಒಂದು ನಿಮಿಷ